ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಈ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಸುತ್ತಮುತ್ತ ತಿರುಗಾಡಿ ಇಲ್ಲಿರುವಂಥ ಪ್ರಗತಿಪರ ರೈತರನ್ನ ಸಂದರ್ಶನ ಮಾಡಿ ನಿಮಗೊಂದು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಅದೇ ರೀತಿ ಇವತ್ತು ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯ ಜೈನ್ ಇರಿಗೇಷನ್ನ ಮ್ಯಾನೇಜರ್ ಆಗಿರುವಂಥ ಶ್ರೀ ಭೀಮರಾಯ ನಾಯಕ್ ಸರ್ ಅವರು ನಮಗೆ ಶ್ರೀ ಭೀಮಾ ಬಂಡು ಉದ್ಗಟ್ಟಿ ಅನ್ನೋರ ತೋಟಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಇದು ಊರು ಬಂದುಬಿಟ್ಟು ಶಿರ್ಗಾಂವ್ ಅಂಥೇಳಿ. ಈ ಶಿರ್ಗಾಂವ್ ಊರಲ್ಲಿ ನಮ್ಮ ಜೈನ್ ಮ್ಯಾನೇಜರ್ ಸರ್ ಹೇಳ್ತಾಯಿದ್ರು, ಈ ಶಿರ್ಗಾಂವ್ ಊರಲ್ಲಿ ಸಿಕ್ಕಾಪಟ್ಟೆ ಒಂದು 200-300 ವರ್ಷಗಳಿಂದ ಎಲೆಬಳ್ಳಿ ತೋಟಗಳಿದ್ದಾವೆ ಅಂತ ಹೇಳ್ತಾಯಿದ್ರು. ನಾವು ದಾರಿಲೆಲ್ಲ ನೋಡ್ತಿರ್ಬೇಕಾದ್ರೆ ನಾವು ನೋಡಿದ್ವಿ, ಎಲ್ಲ ಓಪನ್ ಕಂಡೀಷನ್ ಅಂದರೆ ತೆರೆದ ಹೊಲದಲ್ಲಿ ಈ ಒಂದು ವಿಳ್ಯದೆಲೆ ಬೇಸಾಯ ಕ್ರಮ ಅಂದರೆ ವಿಳ್ಯದೆಲೆ ಕೃಷಿಯನ್ನು ಮಾಡ್ತಾಯಿದ್ರು. ಈಗ ನಾವು ನಮ್ಮ ಭೀಮಾ ಸರ್ನವ್ರನ್ನ ಭೇಟಿಯಾದಾಗ ನಮಗೇನು ಗೊತ್ತಾಯಿತು ಅಂದರೆ, ಇವರು ಪಾಲಿ ಹೌಸಲ್ಲಿ ಮಾಡ್ತಾಯಿದ್ದಾರೆ ವಿಳ್ಯದೆಲೆ ಅಂತ ಗೊತ್ತಾಯಿತು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ನಮ್ಮ ರೈತರಾಗಿರುವಂಥ ಶ್ರೀ ಭೀಮಾ ಬಂಡು ಉದ್ಗಟ್ಟಿ ಸರ್ ಅವ್ರನ್ನ ಮಾತಾಡಿಸಿ, ಇವರು ಎಷ್ಟು ವರ್ಷಗಳಿಂದ ಈ ವಿಳ್ಯದೆಲೆ ಕೃಷಿ ಮಾಡ್ತಾಯಿದ್ದಾರೆ, ಇದಕ್ಕೆ ಪಾಲಿ ಹೌಸ್ನ ನಿರ್ಮಾಣ ಯಾವ ರೀತಿ ಮಾಡಬೇಕು, ಇದಕ್ಕೇನಾದರೂ ಸಬ್ಸಿಡಿ ಇದೆಯಾ, ಮತ್ತು ಯಾವ್ಯಾವೆಲ್ಲ ರೈತರು ಇದನ್ನು ಮಾಡ್ಬೋದು, ಈಗ ಈ ರೀತಿ ಒಂದು ನಾವು ಎಲೆಬಳ್ಳಿ ಕೃಷಿ ಮಾಡಬೇಕಾದ್ರೆ ಇದಕ್ಕೆ ಲೇಬರ್ ಯಾವ ರೀತಿ ಇರಬೇಕು, ಒಂದು ಆಳಿನ ನುರಿತ ಸ್ಕಿಲ್ ಏನಾದರೂ ಇರಬೇಕಾ ಅನ್ನೋ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವು ಕಳೆದ ಒಂದು 4-5 ದಿನಗಳಿಂದ ಈ ಬೆಳಗಾವಿ ಜಿಲ್ಲೆ, ಅದರಲ್ಲೂ ಚಿಕ್ಕೋಡಿ ತಾಲೂಕು ಸುತ್ತಮುತ್ತ ತಿರುಗಾಡಿ ನಾವು ಸಾಕಷ್ಟು ಪ್ರಗತಿಪರ ರೈತರದ್ದು ಕಾರ್ಯಕ್ರಮ ಮಾಡ್ತಿದ್ವಿ. ನಮ್ಮ ಜೊತೆ ಸಹಕಾರ ಮಾಡ್ತಿರುವಂಥವ್ರು ನಮ್ಮ ಇಲ್ಲಿ ಬೆಳಗಾವಿ ಜಿಲ್ಲೆಯ ಜೈನ್ ಇರಿಗೇಷನ್ ಕಂಪ್ನಿಯ ಮ್ಯಾನೇಜರ್ ಆಗಿರುವಂಥ ಭೀಮರಾಯ ನಾಯಕ್ ಸರ್ ಅವರು ನಮಗೆ ಸಾಕಷ್ಟು ಒಳ್ಳೆ ರೈತರನ್ನ ನಮಗೆ ಕಾಂಟ್ಯಾಕ್ಟ್ ಕೊಡ್ತಾಯಿದ್ರು. ಇವ್ರು ಮಾಡಿದ್ದಾರೆ, ಇವ್ರು ಚೆನ್ನಾಗಿ ಮಾಡಿದ್ದಾರೆ, ಇಲ್ಲಿ ನೀವು ಶಿರ್ಗಾಂವ್ಕಂತ ಹೋದರೆ ಅಲ್ಲಿ ಒಳ್ಳೆ ರೈತರು ಸಿಗ್ತಾರೆ, ಎಲೆಬಳ್ಳಿ ಮಾಡಿದ್ದಾರೆ, ನುಗ್ಗೆ ಮಾಡಿದ್ದಾರೆ, ಟೊಮೆಟೊ ಅಂದರೆ ಎಲ್ಲ ರೀತಿಯ ಬೆಳೆಗಳು ಮಾಡಿದವ್ರು ಸಿಗ್ತಾರೆ ಅಂತ ಅವ್ರು ಹೇಳ್ತಾಯಿದ್ರು. ಅವರೇ ನಿಮ್ಮ ಸಂಪರ್ಕ ಕೊಟ್ಟರು ಸರ್. ನೀವು ಒಂದು ಅದ್ಭುತವಾದ ವಿಳ್ಯದೆಲೆ ಕೃಷಿ ಮಾಡ್ತಾಯಿದ್ದೀರಾ ಅಂತ ನಮ್ಗೆ ಗೊತ್ತಾಯಿತು. ಅದಾದಮೇಲೆ ಇಲ್ಲಿಗೆ ಬಂದ ಮೇಲೂ ಗೊತ್ತಾಯಿತು, ನೀವು ಸಾಕಷ್ಟು ನೀವು ಮಾಡೋದಲ್ಲೇ ಬೇರೆ ಕಡೆ ಪಾಲಿ ಹೌಸಲ್ಲಿ ಬೇರೆ ಕಡೆ ಅಂದರೆ ಬೇರೆ ರೈತರಿಗೂ ವಿಳ್ಯದೆಲೆ ಬರೋಕ್ಕೆ ಮಾರ್ಗದರ್ಶನ ಒಂದು ನೀಡಿದ್ದೀರಾ ಅಂತ ಗೊತ್ತಾಯಿತು. ಸರ್, ಈಗ ಒಂದು ಮಾಹಿತಿಯನ್ನು ಕೊಡೋಣ ಸರ್, ಯಾವ ರೀತಿ ನೀವು ವಿಳ್ಯದೆಲೆ ಮಾಡಬೇಕು ಅಥವಾ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನು ಹೇಳ್ತೀರಾ ಸರ್? ನಿಮ್ಮ ಮೂಲತಃ ಕೃಷಿಕರ ಹೇಗೆ? ನಮಸ್ಕಾರ, ನನ್ನ ಹೆಸರು ಭೀಮಾ ಬಂಡು ಉದ್ಗಟ್ಟಿ ಅಂತ. ಮೂಲತಃ ನಾವು ಚಿಕ್ಕೋಡಿ ತಾಲೂಕು ಶಿರ್ಗಾಂವ್ರಿ. ನಾವು ಮೂಲ ಕೃಷಿ ಕುಟುಂಬ, ಅದರಲ್ಲಿ ಕೂಡ ಪಾರಂಪರಿಕವಾಗಿ ವಿಳ್ಯದೆಲೆ ಬೆಳೆಯುವಂಥ ನಮ್ಮ ಕೃಷಿ ಕುಟುಂಬ. ಬಹಳ ವರ್ಷಗಳಿಂದ ತಾತ ಮುತ್ತಾತ ಕಾಲದಿಂದ ನಮ್ಮ ಶಿರ್ಗಾಂವ್ ಊರಲ್ಲಿ ಎಲ್ಲರೂ ಕೂಡ ವಿಳ್ಯದೆಲೆ ಕೃಷಿ ಮಾಡ್ಕೋತ ಬಂದಿದ್ದಾರೆ. ನಾವು ಕೂಡ ಪಾರಂಪರಿಕವಾಗಿ ಒಂದು ವಿಳ್ಯದೆಲೆ ಕೃಷಿಕರನ್ನ ಹೇಳ್ಬೋದು. ಮೂಲತಃ ವಿಳ್ಯದೆಲೆಯನ್ನು ನಂಬಿಕೊಂಡು ಬಂದಂಥ ಜನ. ವಿಳ್ಯದೆಲೆ ಅಂದರೆ ನಾವು ಲಕ್ಷ್ಮಿ ಅಂತ ನಾವು ಭಾವಿಸ್ತೀವಿ. ಸರಿ, ಊರಲ್ಲಿ ಎಲ್ಲ ಅದೇ ಮೊದಲಿನಿಂದಲೂ ವಿಳ್ಯದೆಲೆ ಇತ್ತ ಅಥವಾ ಸಾಂಪ್ರದಾಯಿಕ ಅಂದರೆ ಪಾರಂಪರಿಕ ಅಂದರೆ ಇದಕ್ಕೆ 300-400 ವರ್ಷ ಏನು ಗೊತ್ತಿಲ್ಲ, ಆದರೂ ಕೂಡ ಬಹಳ ವರ್ಷಗಳ ಕಾಲದಿಂದ ಈ ಒಂದು ಶಿರ್ಗಾಂವ್ ಗ್ರಾಮದಲ್ಲಿ ವಿಳ್ಯದೆಲೆ ಊರಂತಲೇ ಹೆಸರುವಾಸಿಯಾಗಿರುವಂಥ ಊರಿದು. ಸರ್, ಈಗ ಇದ್ರ ಜೊತೆಗೆ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೀತಾ ಇದ್ರ ಸರ್? ಬೆಳಿತೀವಿ ನಾವು. ಕಬ್ಬನ್ನು ಬೆಳಿತೀವಿ, ತಂಬಾಕುನು ಬೆಳಿತೀವಿ. ಹಾರ್ಟಿಕಲ್ಚರ್ ಕ್ರಾಪಲ್ಲಿ ನಾವು ಟೊಮೆಟೊ ಆಗಲಿ, ಇನ್ನುಳಿದ ಬಾಳೆ ಅವೆಲ್ಲ ಕೂಡ ಬೆಳ್ಕೋತ ಬರ್ತಾಯಿದ್ದೀವಿ. ಮುಖ್ಯವಾದ ಅಂದರೆ ವಿಳ್ಯದೆಲೆ ನಮ್ಮದು. ಓಕೆ, ಹಂಗಂದ್ರೆ ನಿಮ್ಮ ಈಗ ಕುಟುಂಬದಲ್ಲಿ ಸರ್ ಈಗ ಎಲ್ಲರೂ ಮೊದಲಿನಿಂದಲೂ ವಿಳ್ಯದೆಲೆ ಮಾಡ್ತಾ ಇದ್ದಾರೆ? ಹೌದೌದು ಸರ್. ಈಗ ಅವಾಗ ವಿಳ್ಯದೆಲೆ ಮಾಡೋ ಕೃಷಿಗೂ ಈಗ ಮಾಡುತ್ತಿರುವಂಥ ಕೃಷಿ, ಯಾಕಂದರೆ ಈಗ ನೀವು ಸ್ವಲ್ಪ ಪಾಲಿಹೌಸಿಗೆ ಹೋಗಿದ್ರೆ ಅವಾಗೆಲ್ಲ ಸ್ವಲ್ಪ ಓಪನ್ ಕಂಡೀಷನಲ್ಲಿತ್ತು, ಹೊರಗಡೆ ಪ್ರದೇಶದಲ್ಲಿ ಮಾಡ್ತಾಯಿದ್ರು. ಅದಕ್ಕೂ ಇದಕ್ಕೂ ನಿಮ್ಗೆ ಏನು ವ್ಯತ್ಯಾಸ ಅನಿಸುತ್ತೆ? ಅಂದರೆ ಕೃಷಿ ಹೇಗೆ ಬದಲಾವಣೆ ಆಗ್ತಾ ಬಂತು ಅಲ್ಲಿಂದ ಇಲ್ಲಿವರೆಗೆ? ಮೊದಲು ಹೇಳ್ಬೇಕಾದ್ರೆ ನಾವು ಪಾರಂಪರಿಕವಾಗಿ ಓಪನ್ನಲ್ಲಿ ವಿಳ್ಯದೆಲೆ ಕೃಷಿ ಮಾಡ್ತಾಯಿದ್ವಿ. ಅದರಲ್ಲಿ ಸ್ವಲ್ಪ ಏನಾಗ್ತಿತ್ತು, ನುಗ್ಗೆ ಚಗಚೆ ಈ ಥರ ಎಲ್ಲ ನಾವು ಹಾಕಬೇಕಾಯ್ತು, ಗೊಬ್ಬರ ಜಾಸ್ತಿ ಕೊಡಬೇಕು. ಮೊದಲಿಂದ ಕೂಡ ನಾವು ಸಾವಯವನ್ನೇ ಕೃಷಿ ಮಾಡ್ತಾಯಿದ್ದೀವಿ. ವಿಳ್ಯದೆಲೆಯಲ್ಲಿ ಯಾವುದೂ ರಾಸಾಯನಿಕ ಗೊಬ್ಬರನೂ ಯೂಸ್ ಮಾಡಲ್ಲ. ಅಲ್ಲಿ ಇಳುವರಿ ಮತ್ತು ಇಳುವರಿ ನಾವು 2010-11ರಲ್ಲಿ ನನ್ನ ತಲೆಯಲ್ಲಿ ಏನು ಬಂತು, ನಾವು ಪಾರಂಪರಿಕವಾಗಿ ಹಿಂಗೆ ಮಾಡ್ಕೊತ ಹೋದ್ರೆ ಏನು ಇಳುವರಿ ಅಷ್ಟು ಕಷ್ಟನೇ ಬರ್ತಿತ್ತು.
ಅದರಲ್ಲಿ ಅಷ್ಟು ಕೂಡ ಲಾಭ ಆಗ್ತಾ ಇರಲಿಲ್ಲ. 10-11 ಆಗ್ತಿತ್ತು. 10-11 ಒಂದು ತಲೆಯಲ್ಲಿ ಏನು ಬಂತು, ಇಂಥ ಪಾಲಿ ಹೌಸಲ್ಲಿ ನಾನು ಒಂದು ಇಲ್ಲೇ ಜನವಾಡ ಅಂತ ಊರಲ್ಲಿ ಹೋಗಿದ್ದೆ. ಅಲ್ಲಿ ಏನಾಗಿತ್ತು ಅಂದರೆ ಕ್ಯಾಪ್ಸಿಕಮ್ ಎಲ್ಲ ಬೆಳೀತಾ ಇದ್ರು ಪಾಲಿ ಹೌಸಲ್ಲಿ. ಈ ಪಾಲಿ ಹೌಸ್ ಮಾಡಿದ್ರೆ ಹೆಂಗತ್ತ, ಇದರಲ್ಲಿ ವೀಳ್ಯದೆಲೆ ಬೆಳೆದ್ರೆ ಹೆಂಗತ್ತಂದ ಒಂದು 3 ವರ್ಷ ಯೋಚನೆ ಮಾಡಿದ್ರಿ. ಅಲ್ಲಿಂದ 2013 ನಮ್ಮ ಫ್ರೆಂಡ್ ಒಂದು ಪಾಲಿ ಹೌಸ್ ಇತ್ತು, ಇಲ್ಲಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ, ಹಂಚನಾಳ ಅಂತ ಅಲ್ಲಿ ಗ್ರಾಮ. ಅಲ್ಲಿ ಹೋಗಿ ಬಂದುಬಿಟ್ಟು ಈಗ 1-2 ಬಳ್ಳಿ ಓದಲ್ಲಿ ನೆಟ್ಬಿಟ್ಟೆ ಸರ್. ಯಾವ ರೀತಿ ಬರುತ್ತೆ ಅಂದ್ರೆ ಗೊತ್ತಿಲ್ಲಲ್ಲ. ಹೀಗಾಗಿ ಅಲ್ಲಿ ನೆಟ್ ಬಿಟ್ಟ ಮೇಲೆ ಅದು ನಾವು ಹೊರಗಡೆ ಒಂದು ಬಳ್ಳಿ ಹಚ್ಚಿದ ಮೇಲೆ ಸುಮಾರು ಒಂದು 25-30 ದಿವಸ ಮೇಲೆ ಸ್ವಲ್ಪ ಚಿಗುರು ಹೊಡಿತಾ ಇತ್ತು. ಅಲ್ಲಿ 13ನೇ ದಿವಸದಲ್ಲಿ ಅದು ಚಿಗುರು ಹೊಡಿತು ಮತ್ತು ಗ್ರೋತ್ ಭಾಳಷ್ಟು ಗ್ರೋತ್ ಆಯಿತು. ಆವಾಗ ನಾನು ತಿಳ್ಕೊಂಡ್ರೆ ಇಲ್ಲಿ ಪಾಲಿ ಹೌಸಲ್ಲಿ ವೀಳ್ಯದೆಲೆ ಸೂಕ್ತ. ಮೊದಲ ಇದು ಹೆಂಗೆ ರೀ, ಉಷ್ಣ ವಲಯ ಎಲ್ಲಿ ಇರುತ್ತಲ್ರಿ ಅಲ್ಲಿ ಈ ಬೆಳೆ ಭಾಳ ಚೆನ್ನಾಗಿ ಬರ್ತೈತಿ. ಇದು ನಮ್ಮ ಮೊದಲಿಂದ ಗೊತ್ತಿತ್ತು ರೀ. ಅದಕ್ಕೆ ಈ ಪಾಲಿ ಹೌಸ್ ಅಂದ್ರೆ ಸ್ವಲ್ಪ ಎಲ್ಲ ಮೇಂಟೈನ್ ಮಾಡ್ಬೋದು ಅಂತ, ಉಷ್ಣನೂ ಕಂಟ್ರೋಲ್ ಮಾಡ್ಬೋದು. ಹೀಗಾಗಿ ನಾವೇನು ಮಾಡಿದ್ವಿ ರೀ, ನಮ್ಮೆಲ್ಲ ಫ್ರೆಂಡ್ ಸರ್ಕಲ್ ಸೇರಿ ನಾವೊಂದು 5-6-7 ಜನ ಫ್ರೆಂಡ್ ಸರ್ಕಲ್ ಇದೆ ರೀ. ನಾವೆಲ್ಲ ಸೇರಿಬಿಟ್ಟು ಏನಿಲ್ಲ ಇದು ಪಾಲಿ ಹೌಸ್ ಮಾಡ್ಕೊಂಡು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ 50% ಕೊಡ್ತಾರಂತ ನಮಗೂ ಗೊತ್ತಿತ್ತು. ಅಲ್ಲಿ ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡಿದಾಗ 2017 ನನಗೆ ಒಂದು 10 ಗುಂಟೆ ಅವರು ಒಂದು ಪಾಲಿ ಹೌಸ್ ನಿರ್ಮಾಣ ಮಾಡಲಿಕ್ಕೆ ಒಂದು ಸಹಾಯಧನವನ್ನು ಕೊಟ್ಟರು. ಅದಕ್ಕೆ ಸುಮಾರು ಒಂದು 8-8.5 ಲಕ್ಷ ರೂಪಾಯಿ ಖರ್ಚು ಬತ್ತು. ಆ 8.5 ಲಕ್ಷ ಖರ್ಚು ಬಂತು. ಅದರಲ್ಲಿ 4,50,000 ರೂಪಾಯಿ ಗೌರ್ಮೆಂಟ್ದವರು ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆಯವರು ಅನುದಾನ ಕೊಟ್ಟರು. ಹೀಗಾಗಿ ನಾವು 4 ಲಕ್ಷದಲ್ಲಿ ಒಂದು ಪಾಲಿ ಹೌಸ್ ನಿರ್ಮಾಣ ಮಾಡ್ಕೊಂಡು ಅಲ್ಲಿ ನಿರ್ಮಾಣ ಮಾಡಿದ ಮ್ಯಾಗ ನಾವು ಫಸ್ಟ್ ಊರಲ್ಲಿ ಒಂದು ಪ್ರಯೋಗ ಮಾಡೋದು 5-6 ಜನ. ಈಗ ನಮ್ಮ ತೋಟದಲ್ಲಿ ಅದು ಮಾಡಿದ್ವಿ. ಅದು ಇಂಥ ಸಕ್ಸಸ್ ಕಂಡಿತಲ್ರಿ. ಅದು ಮಹಾರಾಷ್ಟ್ರ ಆಗಲಿ ಕರ್ನಾಟಕ ಆಗಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ನೋಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಯ್ತಲ್ಲಿ. ಭಾಳಷ್ಟು ರೈತರಿಗೆ ಇದೇನಪ್ಪ ಇದು ಪಾಲಿ ಹೌಸ್ದಲ್ಲಿ ಹಿಂಗೆ ಎಲಿ ಬಳ್ಳಿ ಬರ್ತೈತಿ ಅದು ಯಾರಿಗೆ ಗೊತ್ತಿಲ್ಲಾಗಿತ್ತು, ಭಾಳ ಚಲೋ ಬರ್ತೈತಿ ಅಂತಂದ ಕನ್ಫರ್ಮ್ ಆಯಿತು. ಆ ವರ್ಷ ಆ ಎಲೆ ನಾವು ಹೊರಗಡೆ ಮತ್ತು ಒಳಗಡೆ 3 ಪಟ್ಟು ಜಾಸ್ತಿ ಎಲೆ 10 ಗುಂಟೆಯಲ್ಲಿ ನಾವು 1 ಎಕರೆ ಬೆಳೆಯೋದ ಹೊರಗಡೆ ಮತ್ತು ಇಲ್ಲಿ 10 ಗುಂಟೆಯಲ್ಲಿ ನಾವು ಬೆಳೆಯೋದ ಒಂದು ಸಮಾನವಾಗಿ ಕಾಯ್ತು. ಮತ್ತೊಂದು ಹೆಂಗ್ರೆ ಕ್ವಾಲಿಟಿ ಅದು 5 ರೂಪಾಯಿ ರೇಟ್ ಸಿಕ್ತಂದ್ರೆ 5 ರೂಪಾಯಿ ರೇಟ್ ಸಿಕ್ತಂದ್ರೆ ಇದು 15 ರೂಪಾಯಿ ರೇಟ್ ಸಿಕ್ಕೈತಿ. 3 ಪಟ್ಟು ಜಾಸ್ತಿನೂ ಕೂಡ, ಇಳುವರಿ ಕೂಡ 3-4 ಪಟ್ಟು ಜಾಸ್ತಿ ಮತ್ತು ರೇಟ್ ಕೂಡ ಒಂದು 3 ಪಟ್ಟು ಜಾಸ್ತಿ ನಮ್ಗೆ ಸಿಗಾಕೈತ್ರಿ. ಸರ್ ಈಗ ಅದೇ ಸರ್ ನಾನು ಅದೇ ಕೇಳೋದೆ, ಈಗ ಓಪನ್ ಕಂಡೀಷನಲ್ಲಿ ಮೊದಲು ಹಿರಿಯರೆಲ್ಲ ಓಪನ್ ಕಂಡೀಷನಲ್ಲೇ ಮಾಡ್ತಾ ಇದ್ರು. ಅದಕ್ಕೂ ಈ ಪಾಲಿ ಹೌಸ್ ಮಾಡೋದಕ್ಕೂ ಈಗ ನೀವು ಒಂದಂತೂ ಹೇಳಿದ್ರಿ, ಗುಣಮಟ್ಟ ಮತ್ತೆ ಉತ್ಪಾದನೆ ಜಾಸ್ತಿ ಆಗತ್ತಂತ. ಅದು ಬಿಟ್ಟು ಇನ್ನೇನು ಚಾಲೆಂಜಸ್ ಬರ್ತೈತೆ ಸರ್ ಹೊರಗಡೆ ಆದರೆ? ಈಗ ಹೊರಗಡೆ ಬೆಳೆಯೋದ್ರಿಂದ ನುಗ್ಗೆ ಚಗಚೆ ನಾವು ಹಾಕ್ತಿದ್ವಿ. ಈಗ ನಾವೇನು ಮಾಡಿದೇವೆ ರೀ, ಬಿದಿರಿನ ಬಾಂಬು ಹಾಕ್ಸಿಬಿಟ್ಟಿದೇವ್ರಿ ಇಲ್ಲಿ. ಅದು ನಾವು ನುಗ್ಗೆ ಚಗಚಿ ಕೂಡ ಗೊಬ್ಬರ ಕೊಡಬೇಕಾಗಿತ್ತು. ಅದು ಹೀರೋದಲ್ರಿ. ಅದು ಒಂದು 60 ಪೈಸೆ ಹೀರ್ತಂದ್ರೆ ಒಂದು 40 ಬಳ್ಳಿಗೆ ಅಷ್ಟು. ಹೀಗಾಗಿ ಅದು ಗ್ರೋತ್ ಜಾಸ್ತಿ ಮತ್ತು ಅಲ್ಲಿ ಟ್ರಾಫಿಕ್ ಆಗ್ತಿತ್ತು. ಇಲ್ಲಿ ಏನೋ ಟ್ರಾಫಿಕ್ ಇಲ್ಲಲ್ಲ, ಇದ್ರ ಬಿದ್ರೂ ಬೇರಿಲ್ಲ ಏನಿಲ್ಲ. ಓನ್ಲಿ ಏನು ತಿನ್ಬೇಕಾಯ್ತಂದ್ರೆ ಈ ವೀಳ್ಯದೆಲೆನೇ ತಿನ್ನಬೇಕು. ಹೀಗಾಗಿ ನಮ್ಗೆ ಗೊಬ್ಬರದ ಪ್ರಮಾಣ ಕೂಡ ನಾವು ಅಲ್ಲಿ 10 ಟ್ರ್ಯಾಕ್ಟರ್ ಖತ ಗೊಬ್ಬರ ಹಾಕಿದ್ದು ಅದರ ಇಲ್ಲಿ ನಾವು ಬರೀ ಒಂದು 5 ಟ್ರ್ಯಾಕ್ಟರ್ ಗೊಬ್ಬರ ಕೊಟ್ಟರೆ ಸಾಕ್ರಿ. ಮತ್ತು ಮತ್ತೊಂದಂದ್ರೆ ಬಳ್ಳಿ ಕಟ್ಟೋದ್ರೆ ಹೊರಗೆ ಗಾಳಿ ಜಾಸ್ತಿ ಬರ್ತೈತಲ್ರಿ. ಹೀಗಾಗಿ ಬಳ್ಳೆಲ್ಲ ಮನೆಯೋದ ಮತ್ತು ಮಳೆ ಗಾಳಿಗೆ ಸ್ವಲ್ಪ ನುಗ್ಗಿ ಜಗಚಿ ಹಂಗೆಲ್ಲ ಹೊಳ್ಳಿ ಬಿಟ್ಟು ಮಾಡಿ ಹೀಗಾಗಿ ಭಾಳ ಲಾಸ್ ಆಗ್ತೈತೆ ರೀ. ಇದು ಪಾಲಿ ಹೌಸ್ದಾಗ ನಮ್ಗೆ ಭಾಳಷ್ಟು ಅನುಕೂಲ ಆಗೈತಿ. ಯಾಕಂದ್ರೆ ಗಾಳಿದು ಬರಂಗಿಲ್ಲ, ಏನು ಗಾಳಿ ತಡೆ ಆಗುತ್ತೆ. ಹೌದು. ಅದಾದ್ಮೇಲೆ ಸರ್ ಈಗ ಅಲ್ಲಿ ಏನಂದ್ರೆ ಈಗ ಓಪನ್ ಕಂಡೀಷನ್ ಅಲ್ಲಿ ಆಫ್ ಸೀಸನ್ನು ಆನ್ ಸೀಸನ್ನು ಅಂತ ಈ ಸೀಸನಲ್ಲಿ ಜಾಸ್ತಿ ಆ ರೀತಿ ಏನಾದರೂ ಇದೆಯಾ ಚಾಲೆಂಜ್? ಹೌದು, ಓಪನ್ ಸೀಸನಲ್ಲಿ ಮತ್ತೊಂದು ಏನು ಬರ್ಕೈತ್ರಿ, ನಾವು ಡಿಸೆಂಬರು, ಜನವರಿ ಮತ್ತು ಫೆಬ್ರವರಿ 3 ತಿಂಗಳಲ್ಲಿ ಸ್ವಲ್ಪ ಚಳಿಗಾಲದ ವಾತಾವರಣ ಇರೋದ್ರಿಂದ ಅಲ್ಲಿ ಎಲ್ಲಿ ಕುಂಠಿತಗೊಳ್ತೈತ್ರಿ. ಇಲ್ಲಿ ಏನಾಯ್ತ್ರಿ, ಇಲ್ಲಿ ನಾವು ಏನು ಪಾಲಿ ಹೌಸದ ಒಳಗಡೆ ಐತಿರಲ್ಲ, ಇದು ಒಂದು ಮನುಷ್ಯಾಗ ಒಂದು ಚಳಿ ಆಯ್ತದ ಒಂದು ಸೀಟ್ರ್ ಹಾಕ್ತೀವಲ್ಲ ಆ ಥರ ಒಂದು ಸೀಟ್ರ್ ಹಾಕಿ ಒಂದು ಹೀಗಾಗಿ ಎಲ್ಲಿಗೆ ಏನೂ ತೊಂದರೆ ಆಗಲ್ಲ. ಕಂಟಿನ್ಯೂ 365 ಡೇಸ್ ನಾವು ಇಲ್ಲಿ ಹಾರ್ವೆಸ್ಟಿಂಗ್ ಮಾಡ್ಬೋದು, ಕಂಟಿನ್ಯೂ ಪ್ರೊಡಕ್ಷನ್ ಮಾಡ್ಬೋದು. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ
ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ರೋಗ ಕೀಟದ ಸಮಸ್ಯೆ ಸರ್. ಈಗ ರೋಗ ಕೀಟದ ಸಮಸ್ಯೆ ಬಂದ್ಬಿಟ್ರೆ ಹೌದು, ಅದೊಂದು ಹೇಳಬೇಕು ಬಹಳ ಮಹತ್ವದಂತ. ನಮ್ಗೆ ಸಮಸ್ಯೆ ಒಂದು ಕಾಡ್ತಾ ಇದೆ ಅಂದರೆ ಹೊರಗಡೆ ಜೇಡ್ನುಸಿ ಬರ್ತಾ ಇತ್ತು. ಜೇಡ್ನುಸಿ ಮತ್ತು ನಾವು ಚಿತ್ತ ಅಂತೀವ್ರಿ, ಅದ ಕೆಪ್ ಚಿತ್ತ ಮತ್ತು ಬ್ಲ್ಯಾಕ್ ಚಿತ್ತ ಅಂತ ಬರ್ತಿತ್ತು. ಅಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದಿತ್ತು. ಈಗ ಒಳಗಡೆ ಒಂದು ಸ್ವಲ್ಪ ಈಗ 2017ರಿಂದ 2022ವರೆಗೆ ಯಾವುದೂ ರೋಗ ಇರಲಿಲ್ಲ ಒಳಗಡೆ. ಯಾವುದೋ ಔಷಧ ಉಪಚಾರ ಏನೂ ಹತ್ತಿರಲಿಲ್ಲ. 2023ರಲ್ಲಿ ನಮಗೊಂದು ಸ್ವಲ್ಪ ಥ್ರಿಪ್ಸ್ ಅಟ್ಯಾಕ್ ಆಯ್ತು ರೀ. ಥ್ರಿಪ್ಸ್ ಅಟ್ಯಾಕ್ ಆಗಿ ಹಿಂಗಾಗಿ ಸ್ವಲ್ಪ ನಾವು ಅದಕ್ಕೆ ಔಷಧ ಕೊಡಬೇಕು ಆಗೈತ್ರಿ. ಈಗ ಥ್ರಿಪ್ಸ್ ಬೈದ್ರಿ. ಹೊರಗಡೆ ನಾವು ಒಪ್ಪಂದದಲ್ಲಿ ಥ್ರಿಪ್ಸ್ ಬರಲ್ಲ ರೀ. ಇಲ್ಲಿ ಈ ಕಂಡೀಷನ್ ಟೆಂಪ್ರೇಚರ್ ಹೈ ಇರೋದ್ರಿಂದ ಇಲ್ಲಿ ಥ್ರಿಪ್ಸ್ಗಳು ಬೆಳಿಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತೈತಿ. ಹಿಂಗಾಗಿ ಥ್ರಿಪ್ಸ್ ಅಟ್ಯಾಕ್ ಜಾಸ್ತಿ ಆಗ್ತದೆ. ಒಂದು ಪಾಲಿಯೋಸಲ್ಲಿ ಇತ್ತೀಚೆಗೆ ಥ್ರಿಪ್ಸ್ ಅಟ್ಯಾಕ್ ಆಗಿದೆ. ಓಪನ್ ಕಂಡೀಷನ್ ಅಲ್ಲಿ ಸ್ವಲ್ಪ ಕರಿದು ಮತ್ತೆ ಕೆಂಪಂದು ನಿಮ್ದು ಶಿಲೀಂಧ್ರ ಅದು ಸ್ವಲ್ಪ ಜಾಸ್ತಿ ಬರ್ತಾ ಇತ್ತು. ಎರಡರಲ್ಲಿ ಕಂಪೇರ್ ಮಾಡಿದ್ರೆ ಯಾವ್ದು ಬೆಸ್ಟ್ ಸರ್?
ಎರಡೂ ಒಂದು ಈ ಥರನೇ, ಯಾಕಂದ್ರೆ ಅಲ್ಲಿ ಒಂದು ರೋಗ ಬರುತ್ತೆ, ಇಲ್ಲಿ ಒಂದು ರೋಗ ಬರುತ್ತೆ. ಕಂಟ್ರೋಲಿಂಗ್ ನೋಡಿ ಎರಡೂ ಸೇಮ್. ಅಲ್ಲೂ ಔಷಧ ಉಪಚಾರ ಮಾಡಬೇಕಾಗತ್ತೆ, ಇಲ್ಲೂ ಮಾಡಬೇಕಾಗತ್ತೆ. ಈ ವರ್ಷ ಅಷ್ಟೊಂದು ಜಾಸ್ತಿ ಥ್ರಿಪ್ಸ್ ಅಟ್ಯಾಕ್ ಇಲ್ಲ. ಯಾಕಂದ್ರೆ ನಾವು ಒಂದು ಏನು ಮಾಡಿದ್ರಿ, ಸಾವಯವ ಕೃಷಿ ನಮ್ಮ ಬೆಳೆಯುವಂಥದ್ದು. ಮಧ್ಯದಲ್ಲಿ ಒಂದು ಸ್ವಲ್ಪ ಏನು ಮಾಡ್ತಿದ್ರು, ರಸಾವರಿ ಗೊಬ್ಬರಗಳನ್ನು ಕೊಡೋದ್ರಿಂದ ಅವ ಸ್ವೀಟಾಗಿ ಅಮಿನೋ ಆಸಿಡ್ ಇಂಥದ್ದೆಲ್ಲ ಕೊಡೋದ್ರಿಂದ ಸ್ವಲ್ಪ ಥ್ರಿಪ್ಸ್ ಅಟ್ಯಾಕ್ ಇತ್ತು. ಅದಕ್ಕೆಲ್ಲರೂ ಸ್ವಲ್ಪ ಯಾವ ಸಮಸ್ಯೆ ಯಾಕೆ ಉದ್ಭವ ಆಗ್ತಾಯಿದೆ ಅಂದಾಗ ಅದು ನಮ್ಗೆ ಕಂಡು ಬಂದಾಗ ಅದನ್ನು ಬಂದ್ ಮಾಡಿದಾಗ ಕಂಟ್ರೋಲ್ದಲ್ಲಿ ಇದೆ. ಓಕೆ ಸರ್, ಈಗ ಇನ್ನೊಂದು, ಈಗ ಸರಿ ನೀವು ಹೇಳಿದ್ರಿ ಎಲ್ಲ ಪಾಲಿಯೋಸಲ್ಲಿ ಮಾಡ್ಬೋದು, ಓಪನ್ ಕಂಡೀಷನಲ್ಲಿ ಪರಂಪರೆಯಿಂದ ಮಾಡ್ತಾ ಇದ್ದಾರೆ ಅಂತೇಳಿ. ಈಗ ನಾವು ಲಾಸ್ಟ್ ಟೈಮು ನಾವು ಯಾದಗಿರಿ ಭಾಗಕ್ಕೆ ಹೋಗಿದ್ವಿ, ಆಮೇಲೆ ಈ ಹಾವೇರಿ ಭಾಗದಲ್ಲಿ ಹೋಗಿದ್ವಿ ಸರ್. ಆ ಕಡೆ ಎಲ್ಲ ಕಡೆ ಒಂದೊಂದು ರೀತಿಯ ತಳಿಗಳನ್ನು ಅವರು ಬೆಳೀತಾ ಇದ್ರು. ಆಮೇಲೆ ಅವ್ರು ಹೇಳೋದೆಲ್ಲ ಒಂದೇ ಮಾತು ಸರ್, ಈ ವೀಳ್ಯದೆಲೆ ಮಾಡ್ಬೇಕಾದ್ರೆ ಪರಂಪರೆಯಿಂದ ಕುಟುಂಬಸ್ಥರೇ ಬೇಕು. ಹೊಸದಾಗಿ ನಾನು ಕಮರ್ಷಿಯಲಿಗೆ ಹೋಗ್ತೀನಂದ್ರೆ ನಿಮಗೆ ಒಂದೇ ಸಲ ಸಡನ್ ಆಗಿ ಮಾಡೋಕೆ ಸಾಧ್ಯ ಇಲ್ಲ. ಇದು ನೀವು ಬಂಡವಾಳ ಹಾಕ್ಬೋದು ಹೊರತು ಕೆಲಸ ಮಾಡೋರು ಏನಿದ್ರು ನುರಿತ ಆಳುಗಳೇ ಬೇಕು ಅಂತ ಹೇಳ್ತಿದ್ರು ಸರ್. ಅದು ಹೌದು. ಅದು ಹೆಂಗೆ ಸರ್? ಅದು ಆ ಚಾಲೆಂಜ್ ಈಗ ಹೇಳಿದಿಲ್ಲ. ನಾವು ಎಲ್ಲಿ ಗುಲ್ಬರ್ಗ ಮಾಡ್ಬೋದು, ಬಿಜಾಪುರ ಮಾಡ್ಬೋದು, ಎಲ್ಲ ಕರ್ನಾಟಕ ಎಲ್ಲೆಲ್ಲ ಮಾಡ್ಬೋದು ಸರ್, ಏನೂ ತೊಂದರೆ ಇಲ್ಲ, ಬೆಳಿಬೋದು. ಆದರೆ ಇದೊಂದು ಪ್ರಶ್ನೆ ಇದೆ ಸರ್, ಎಲ್ಲಿ ಕಟ್ ಮಾಡೋಕ್ಕೆ ಬರಬೇಕು. ಯಾಕಂದರೆ ಈಗ ನಾವು ಟೊಮೆಟೊ ಆಗಲಿ, ನಾವು ಬದನೆ ಆಗಲಿ, ಮೆಣಸಿಕಾಯಿ ಆಗಲಿ, ಇನ್ನುಳಿದು ಯಾವುದಾದ್ರೂ ನಾವು ತಗೊಂಡು ಹರಿದು ಬುಟ್ಟಿಯಲ್ಲಿ ಹಾಕ್ಬೋದು. ಇದು ಒಂದು ಸಿಸ್ಟಮ್ ಇದೆ, ಇದನ್ನು ಹರಿದು ಬುಟ್ಟಿಯಲ್ಲಿ ಹಾಕಕ್ಕೆ ಬರಲ್ಲ. ಇದಕ್ಕೊಂದು ಸಿಸ್ಟಮ್ ಆಗಿ ನಾವು ಅದನ್ನು ಎಲ್ಲಿ ಕಟಾವು ಮಾಡಿ ಅದನ್ನು ಚೆನ್ನಾಗಿ ಒಂದು 3,000 ಒಂದು ಪೆಂಡಿ ಬರುತ್ತಲ್ಲ, ಅದನ್ನು ರೌಂಡಾಗಿ ಭಾಳ ಅಗ್ದಿ ಸಿಸ್ಟಮೆಟಿಕ್ ಆಗಿ ಮಾಡಬೇಕು. ಅದು ಎಲ್ಲಿ ಭಾಳ ಸಣ್ಣಾಗಿರ್ತಂದ ಆ ಊರಾಗ ಯಾರು ಕಲ್ತಿದಾರಲ್ರಿ ಅಲ್ಲಿ ಅವ್ರಿಗೆ ಅಷ್ಟೇ ಬರ್ತೈತ್ರಿ. ಮತ್ತು ಹೀಗಾಗಿ ಅದೊಂದು ದೊಡ್ಡ ಚಾಲೆಂಜಿಂಗ್. ಮತ್ತು ಇದರಲ್ಲಿ ಸುಮಾರು 15 ಫೂಟ್ ಇರೋದ್ರಿಂದ ಎಲಿ ಕಟ್ ಮಾಡಲಿಕ್ಕೆ ನುಚ್ಚುನಿಕೆ ಅಂತೀವಲ್ರಿ, ಸಿಡಿ, ಅದ್ರ ಮ್ಯಾಗ ಏರಿ ಎಲಿ ಕಟ್ ಮಾಡಬೇಕು. ಅದೊಂದು ಸರ್ಕಸ್ ಇದ್ದಂಗೆ ರೀ. ಆ ಸರ್ಕಸ್ ಮ್ಯಾಗ ಏರಿ ಎಲಿ ಕಟ್ ಮಾಡ್ಬೇಕಂದ್ರೆ ಎಲ್ಲ ಕೈ ಬಿಟ್ಟು ಎಲಿ ಕಟ್ ಮಾಡ್ಬೇಕೈತಿ. ಅದಕ್ಕೆ ಅವ್ರು ಯಾರು ನುರ್ತಾವ್ರಲ್ಲ ಅವ್ರಿಗೆ ಅಷ್ಟೇ ಮಾಡಕ್ಕೆ ಬರ್ತೈತಿ, ಇಲ್ಲ ಹೊರತಾಗಿ ಯಾರಿಗೂ ಮಾಡಕ್ಕೆ ಬರಲ್ರಿ. ನೀವು ಒಂದು ಬಳ್ಳಿ ಕಟ್ಟೋದು ಅಂದ್ರಿ, ಬಳ್ಳಿ ಕಟ್ಟೋದಲ್ರಿ, ಅದು ಒಂದು ಸಿಸ್ಟಮೇ ಇದೆ. ಅದನ್ನ ಬಳ್ಳಿ ಕಟ್ಟೋದು ಯಾರಾದರೂ ಕಲಿಬೋದು, ಅದು ಏನು ತೊಂದರೆ ಇಲ್ಲ. ಬಟ್ ಎಲಿ ಕಟಾವು ಮಾಡೋದು ಏನಿದೆಲ್ರಿ, ಎಲಿ ಕಟಾವು ಮಾಡೋದು ಮತ್ತು 1 ವರ್ಷ ಆದ್ಮ್ಯಾಗ ಮತ್ತು ಅದನ್ನು ಇಳಿಸಿ ಒಂದು ಶಿಂಬಿ ಹಾಕಬೇಕಾಯ್ತು. ಮತ್ತು ನಾವು ಜಮೀನದಲ್ಲಿ ಅದನ್ನು 8 ಆಕಾರದಲ್ಲಿ ಮಡಚಿ ಮತ್ತು 4 ಫೂಟ್ ಬಿಡಬೇಕಾಯ್ತು. ಅದೊಂದು ದೊಡ್ಡ ಚಾಲೆಂಜಿಂಗ್ ವಿಷಯ ಐತ್ರಿ. ಓಕೆ, ಒಂದು ನಾವು ಬಳ್ಳಿ ಹಾಕ್ತೀವಿ ಅಂದರೆ ಬಳ್ಳಿ ಬೆಳೆಸ್ಬೋದು, ಬಳ್ಳಿ ಕಟ್ಬೋದು, ಕಟಾವು ಮಾಡೋದೊಂದು. ಆಮೇಲೆ 15 ಫೀಟಿಗೆ ಹೋದ ಅದನ್ನೆಲ್ಲ ತಂದು ಮತ್ತೆ ನೆಲದಲ್ಲಿ ಹಾಕೋದೊಂದು. ಆಮೇಲೆ ಅದನ್ನ ನೀಟಾಗಿ ಕೈಯಲ್ಲಿ ಹಿಡಿದು ಅರೇಂಜ್ ಮಾಡಿ. ಆಮೇಲೆ ಇನ್ನೊಂದು ಸರ್, ಈಗ ಇದು ನಾವು ಹಣ್ಣಾದ್ರೆ ಏನೋ ಗಿಡದಾಗ ಒಂದು 4-5, ಈಗ ಟೊಮೆಟೊ ಹಣ್ಣಾದ್ರೆ ಒಂದು 4-5 ಇರುತ್ತೆ, ಹಿಂಗೆ ಕಿತ್ತಿ ಬುಟ್ಟೆಲ್ಲಿ ಹಾಕ್ಬೋದು. ಇದು ಗಿಡನೇ ಎಲ್ಲಿ ಇರ್ತೈತೆ ಸರ್. ಇದು ರೇಟ್ ಆಫ್ ಹಾರ್ವೆಸ್ಟಿಂಗ್ ಅಂದ್ರೆ ಫಾಸ್ಟ್ ಆಗಿ ಟಕ ಹೋಗ್ಬೇಕಲ್ಲ ಸರ್. ಈ ಒಂದಿನಕ್ಕೆ ನೀವು 3-4 ಸಾವಿರ ಎಲ್ಲಿ ಹರಿತೀನಿ ಅಂದ್ರೆ ಒಬ್ಬನ ಕೈ ಫಾಸ್ಟಾಗಿ, ಅದು ಮತ್ತೆ ನಿಚ್ಚಣಿಕೆ ಸಿಡಿ ಮೇಲೆ ನಿಂತು ಮಾಡ್ಬೇಕಾದ್ರೆ ಪಕ್ಕಾ ಸ್ಕಿಲ್ ಇರೋರೆ ಟೈಮ್ ತಗೊಂಡೇ ಮಾಡ್ಬೇಕು ಸರ್. ಈಗ ನನಗೇನು ಗೊತ್ತಿಲ್ಲ, ಈಗ ನಾನು ಈಗ ಹಾರ್ವೆಸ್ಟ್ ಮಾಡಕ್ ಹೋಗ್ತೀನಂದ್ರೆ ಇದು ಎಷ್ಟು ಟೈಮ್ ಹಿಡಿತೈತೆ ಸರ್? ನಿಮ್ಗೆ ಹಾರ್ವೆಸ್ಟಿಂಗ್ ಮಾಡ್ಬೇಕಾದ್ರೆ ಸರ್ 2 ದಿವಸ 3 ದಿವಸಲ್ಲಿ ಆದರೂ ನೀವು 3,000 ಇಲ್ಲಿ ಕಡೆಯಲ್ಲ ರೀ. ಅದಕ್ಕೆ ನಮ್ಮ ಲೇಬರ್ ಇಲ್ಲಿ ಇದಾರಲ್ರಿ, ಒಂದು ದಿವಸಿಗೆ 18,000 20,000 ಇಲ್ಲಿ ಕಡಿತಾರೆ. ಒಂದು ದಿವಸಿಗೆ 18,000 20,000 ಇಲ್ಲಿ ಕಡಿತಾರೆ. ಈ ಒಂದು ಪಾಲಿಹೌಸ್ನಾಗ ಎಷ್ಟು ಎಲ್ಲಿ ಕಡಿತಾರೆ ಸರ್? ಹಂಗಂದ್ರೆ ಒಂದು ದಿವಸಿಗೆ ಒಬ್ಬ ಲೇಬರ್ 12,000? 6 ಅಂತ ಪೆಂಡಿ ಕಡಿತಾರೆ. 3,000 ರೀ. 3,000 6 ಕಡಿತಾರೆ. ಒಬ್ರು 8 ಕಡಿಯವ್ರು ಅದಾರ, ಒಬ್ರು 4 ಕಡಿಯವ್ರು ಅದಾರ, ಒಬ್ರು 3 ಕಡಿಯವ್ರು. ಅವ್ರ ಕೈ ಯಾವ ಥರ ಚಲನ ಆಡ್ತಿತ್ತಲ್ಲ, ಅವ್ರದ್ರಾಗೆ ಕಾಂಪಿಟೇಷನ್ ಇರುತ್ತೆ ರೀ. ಚಾಲಾಕ್ತಾನ ಅಂತಾರಲ್ಲ, ಯಾರು ಚಾಲಾಕ್ ಇರ್ತಾರಲ್ಲ ಅವ್ರು ಫಾಸ್ಟಾಗಿ ಕಡಿಬೋದು. ಓಕೆ ಸರ್, ಈಗ ನೀವು ಹೇಳಿದ್ರಿ ಈಗ ಲೇಬರ್ ಅಂತೂ ಬೇಕೇ ಬೇಕು, ಎನಿ ಕಂಡೀಷನ್ ಸ್ಕಿಲ್ ಇರೋರು. ಎಷ್ಟು ಜನ ಬೇಕಾಗ್ಬೋದು ಸರ್? 1 ಎಕರೆ ನಾನು ಮಾಡ್ತೀನಿ ಪಾಲಿಯೋಸಲ್ ಅಂದರೆ ಎಷ್ಟು ಜನ ಬೇಕಾಗ್ಬೋದು? 1 ಎಕರೆ ಮಾಡ್ಬೇಕಂದ್ರೆ ಸುಮಾರು ಒಂದು 7 ರಿಂದ 8 ಜನ ಕಂಟಿನ್ಯೂಸ್ 365 ಡೇಸ್ ಅವ್ರು ಎಲ್ಲಿ ಹೋಗಬಾರ್ದು. 8 ಜನ ಬೇಕು. ಬಳ್ಳಿ ಕಟ್ಟಬೇಕ್ರಿ, ಎಲ್ಲಿ ಕಟ್ಟಿಂಗ್ ಮಾಡ್ಲಿಕ್ಕೆ ಬಳ್ಳಿ ಕಟ್ಲಿಕ್ಕೆ ಒಂದು 2 ಜನ ಸತತವಾಗಿ, 6 ಜನ, 1-2 ಜನ ಮೇಂಟೆನೆನ್ಸ್ ಮಾಡಬೇಕು, 4 ಜನ ಎಲ್ಲಿ ಕಟ್ ಮಾಡಬೇಕು ಡೈಲಿ. ಹಂಗೆ ಕಟ್ ಮಾಡಿದ್ರೆ
ಇದಾಗ್ತೈತೆ ರೀ. ಓಕೆ ಸರ್. ಸರ್ ಇದು ಮುಖ್ಯವಾಗಿ ಸರ್ ಇದು ಇಷ್ಟೆಲ್ಲ ಚಾಲೆಂಜಿಂಗ್ ಇದೆ ಅದು ಸರ್. ಇದಕ್ಕೆ ಮಾರುಕಟ್ಟೆ ಸರ್ ಈಗ ಮೇನ್. ಯಾವುದೇ ಒಬ್ಬ ರೈತ ಮೊದಲನೇ ಬಾರಿ ನಾನು ಏನೇ ಮಾಡಿದ್ರು ಮಾರ್ಕೆಟ್ ಆಗತ್ತಾ ಅನ್ನೋದು ಒಂದು ಕೇಳ್ತಾನೆ ಸರ್. ಮಾರ್ಕೆಟ್ ಆದ್ರೆ ನಾವು ಬೆಳೆಯೋದು, ಇಲ್ಲಾಂದ್ರೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಯ್ತಂದ್ರೆ ಬೇಡ ನಮ್ಮ ಸಾಂಪ್ರದಾಯಿಕದಕ್ಕೆ ಹೋಗ್ಬಿಡೋಣ ಅನ್ನೋದು ಒಂದಿದೆ. ಆ ನಿಟ್ಟಿನಲ್ಲಿ ಮಾರುಕಟ್ಟೆ ಹೆಂಗಿದೆ ಸರ್ ಇದು? ಈ ಮಾರುಕಟ್ಟೆಗೆ ವಿಷಯಕ್ಕೆ ಬಂದ್ರೆ ಸರ್, ಈಗ ನಿಮಗೆ ಈಗಾಗಲೇ ಹೇಳಿದ್ನಲ್ಲ ಸರ್, ಎಲ್ಲ ಕಡೆ ಇದು ಬೆಳೆಯೋಕ್ಕಾಗಲ್ಲ ಅಂತ ಹೇಳಿಲ್ರಿ. ಇದು ಎಲ್ಲಿ ಎಷ್ಟು ಹೊಂಟಿದಿಲ್ರಿ ಅಷ್ಟ ಆ ಊರಾಗ ಅಷ್ಟ ಇದೆ. ಹಿಂಗಾಗಿ ಮಾರುಕಟ್ಟೆ ಸ್ಥಿರ ಐತ್ರಿ. ಓಕೆ. ಹಾಂ, ಬೇರೆದವ್ರು ಜಾಸ್ತಿ ಒಂದು ಇದು ಹೆಂಗೆ ಬೇರೆ ನಾವು ಹಾರ್ಟಿಕಲ್ಚರ್ ಕ್ರಾಪ್ ಬಂದು ಒಪ್ಪಂದದಾಗ ಬಂದ್ಬಿಟ್ರೆ ಇಲ್ಲಿ ಇಷ್ಟ ಜನ ಇದಾರೆ, ಇಷ್ಟ ಎಲ್ಲಿ ಹೊರಗಡೆ ಹೋಯ್ತ್ರಿ, ಇಷ್ಟ ಕಡಿತಾರೋ ಇಷ್ಟ ಹೋಗ್ತೈತಿ, ಇಷ್ಟ ಮಾರ್ಕೆಟ್ ಆಗ್ತೈತ್ರಿ. ಹಿಂಗಾಗಿ ಹೊರಗಡೆಯಿಂದ ಜಾಸ್ತಿ ಬರಲ್ಲ. ಮತ್ತೊಂದು ಇದ್ರಾಗ ಹೆಂಗೈತ್ರಿ, ಇದು ಜಾಸ್ತಿ ಬೆಳೆಯೋದು ಆಂಧ್ರದಾಗರು, ವಿಜಯವಾಡ, ಗುಂಟೂರು ಈ ಭಾಗದಲ್ಲಿ ಅದನ್ನು ಬೆಳೀತಾರೆ. ಎಲ್ಲಿ ಅಂಬಾಡಿ ಎಲೆಯಲ್ಲಿ ಬಹಳಷ್ಟು ಪ್ರಕಾರ ಅವರು ಕರಿ ಎಲೆ, ನಿಮ್ಮ ರಾಣೆಬೆನ್ನೂರು ಸೈಡೆಲ್ಲ ಆ ಸೈಡ್ ಬೆಳಿತಾರೆ ರೀ. ಮತ್ತು ನಾವು ಬಂಗಾಲಕ್ಕೆ ಹೋದ್ರೆ ಅಲ್ಲಿ ಬಂಗಾಲ್ ಮೀಟಾ, ಕಲ್ಕತ್ತಾ, ಖಾಡ್ಪಾನ್ ಅದು ಬರ್ತೈತೆ ರೀ. ಪಾಲಿ ಆ ಕಡೆ ಉತ್ತರ ಪ್ರದೇಶ ಸೈಡ್ ಪಾಲಿ ಎಲೆ ಬೆಳಿತಾರೆ ರೀ. ಹಿಂಗೆ ನಮ್ಮ ಎಲೆಗೆ ಈ ಒಂದು ಏರಿಯಾ ಐತಲ್ರಿ, ನಮ್ಮ ಬಿಜಾಪುರ ಡಿಸ್ಟಿಕ್, ಬಾಗಲಕೋಟೆ ಡಿಸ್ಟಿಕ್ ಈ ಒಂದು ಪಟ್ಟದಾಗ ಇದು ನಾವು ಎಲೆ ಬೆಳಿತೀವಿ ರೀ. ಮಾರ್ಕೆಟ್ ವಿಷಯದಾಗ ಹೆಂಗಿತ್ರಿ, ಈಗ ಮೊದಲು ನಾವು ಮುಂಬೈ, ಬಾಂಬೆಗೆ ಹೋಗ್ತಿದ್ರು. ಇಲ್ಲಿಂದ ಮೂರು ಗಾಡಿ ತುಂಬಿ ಹೋಗ್ತಿದ್ದು. ಅಲ್ಲಿ ಆನವ್ರು ಮಾಡಿದ ದರ ನಾವೇನು ಹೋಗ್ಲಾಗ್ತಿದ್ವು ರೀ. ಇಂಥದ್ದು ನಾವು ಒಂದು 2003-04 ರೀ ಇಲ್ಲಿ ಎಲ್ಲ ರೈತರು ಸೇರಿ ಇಲ್ಲಿ ಯಾಕೆ ನಾವು ಮಾರ್ಕೆಟ್ ಮಾಡಬಾರ್ದು, ಅವ್ರಿಗೆ ಎಲ್ಲಿ ನಾವು ಕೊಡ್ಬಾರ್ದು, ಅವ್ರು ಇಲ್ಲಿ ಬರ್ಬೇಕು ಹಂಗೆ ಮಾಡಿದ್ರು ನಾವು. ಹೀಗಾಗಿ ನಮ್ಮ ಶಿರಗಾಂವ್ ಗ್ರಾಮದಾಗ ಒಂದು 4 ಸೌದ ಅಂತೀವ್ರಲ್ಲ, 4 ಮಾರುಕಟ್ಟೆ, 4 ಜನ ದಲಾಲ್ಗೌಡ್ರಿ ಇದಾರೆ. ಅವ್ರು ಬಾಂಬೆದಿಂದ ಏಜೆಂಟ್ರನ್ನ ಇಟ್ಬಿಟ್ಟಿದ್ದಾರೆ. ಇಲ್ಲಿಂದನ ನಾವು ಬಾಂಬೆ ಹೋಗ್ತಿದ್ರಿ, ಸಾವಂತವಾಡಿ ಇಲ್ಲಿ ಮಹಾರಾಷ್ಟ್ರದಾಗ ಸಾವಂತವಾಡಿ, ಕುಡಾಳ, ಕಟ್ಟ, ಕಸಾಲ, ಇಂತಿ ಗೋವಾ ಸೈಡ್, ಬೆಳಗಾವು, ಮತ್ತು ಆಮೇಲೆ ನಾಶಿಕ್, ಶ್ರೀರಾಮ್ಪುರ, ಗುಜರಾತ್ದಾಗ ಇಲ್ಲಿ ಜಾಸ್ತಿ ಹೋಗೋದಂದ್ರೆ ನಮ್ಮ ಇಲ್ಲಿ ಗುಜರಾತ್ಗೆ ರೀ. ಗುಜರಾತ್, ರಾಜ್ಕೋಟು ಇಲ್ಲಿಂದ ಎಲ್ಲ ಎಕ್ಸ್ಪೋರ್ಟ್ ಅವ್ರವ್ರು ಮಾಡ್ತಾರೆ. ನಮಗೆ ಮಾರುಕಟ್ಟೆ ಯಾವುದೂ ತೊಂದರೆ ಇಲ್ಲ. ಅದೊಂದು ನಮ್ಗೆ ಒಂದು ಭಾಗ್ಯ, ಸೌಭಾಗ್ಯ ಅನ್ನೋದ ಅನ್ಕೋತೀವಿ. ಸರ್, ಈಗ ಯಾವುದೇ ಒಬ್ಬ ಈಗ ಈ ಸಾಂಪ್ರದಾಯಿಕ ಪ್ರದೇಶ ಇದೆ ಬಿಡಿ ಸರ್, ಇಲ್ಲಿಗೆ ನಾನು ಸಾಂಪ್ರದಾಯಿಕ ಪ್ರದೇಶ ಬಿಟ್ಟು ಈಗ ನಾನು ಗುಲ್ಬರ್ಗ, ರಾಯಚೂರು ಅಲ್ಲಿ ಬೆಳೆದಲ್ಲೇ ಮಾಡ್ತೀನಿ ಅಂದ್ರೆ ಕ್ಲೈಮೇಟ್ ಅಂತೂ ಸೂಟೇಬಲ್ ಇದೆ ಸರ್. ಈ ಒಂದು ಬಿಸಿಲಿಗೆ ಪಾಲಿಹೌಸ್ ಅಲ್ಲಿ ನೀಟಾಗಿ ಮಾಡ್ಬೋದು. ಅಲ್ಲಿ ನಮ್ಗೆ ಲೇಬರ್ ಬೇಕಾದ್ರೆ ಇಲ್ಲಿಂದಾನೆ ಅಂದ್ರೆ ಎಲ್ಲಿ ಸ್ಕಿಲ್ ಇಲ್ಲ. ಈಗ ನೀವು ಹೇಳಿದ್ರಂದ್ರೆ ಈಗ ನಿಮ್ಮ ಚಿಂಚೋಳಿ ಮತ್ತು ನಿಮ್ಮ ಗುಲ್ಬರ್ಗ ಸೈಡ್ನು ಒಂದೊಂದು ಊರದವ್ರವ ಒಂದು ಜಿಲ್ಲಾದಾಗ ಒಂದು 2-3-4 ಊರೇ ಅಂತಲ್ಲಿ ಎಲೆ ಬಳ್ಳಿ ಬೆಳೆದ ಇರ್ತಾರೆ. ಅಲ್ಲಿಂದ ಒಯ್ಬೇಕ್ರಿ ನಾವು. ಇಲ್ಲ ನಾವು ಟ್ರೈನ್ ಮಾಡ್ತೀವಿ ಅಂದ್ರೆ ಟ್ರೈನಿಂಗ್ ಕೊಟ್ರೂ ಅದು ಆಗಲ್ಲದು. ಇದಾರೆ ಸುಮಾರು. ಈಗ ನೀವು ಬಿಜಾಪುರಕ್ಕೆ ಹೋದ್ರೆ ರೀ, ಬಾಗೇವಾಡಿ ಸೈಡು ಅಲ್ಲೂ ಎಲ್ಲಿ ಸಿಕ್ಕಾಪಟ್ಟಿ ಬೆಳಿತಾರೆ. ಹಿಂಗೆ ಅಲ್ಲೆಲ್ಲಿ ಇದಾವೆ ರೀ. ಅವ್ರು ನಾವು ಹುಡ್ಕೋಬೇಕ್ರಿ, ನಾವು ಮಾಡ್ಬೋದು ರೀ, ಏನು ತೊಂದರೆ ಇಲ್ಲ. ಮತ್ತು ನನಗನ್ಸೋ ಮಟ್ಟಿಗೆ ಎಲಿ ಬಳ್ಳಿ ನಮ್ಮ ಸೂಕ್ತ ಬೆಳೆಯೋ ಪ್ರದೇಶ ಅಂದ್ರೆ ಗುಲ್ಬರ್ಗ ಡಿಸ್ಟಿಕ್ ರೀ. ಬಿಜಾಪುರ, ಗುಲ್ಬರ್ಗ ಎಲ್ಲಿ ಟೆಂಪ್ರೇಚರ್ ಹೈ ಐತ್ರಲ್ಲ, ರಾಯಚೂರು 40 ಇರಲಿ 44 ಇರಲಿ ಎಷ್ಟು ಇರಲಿ, ಅಲ್ಲಿ ಎಲ್ಲಿ ಸೈಜ್ ಸೇಪ್ ಭಾಳ ಚೆನ್ನಾಗಿ ಬರ್ತಿದ್ರಿ ಅಲ್ಲಿ. ಸರ್, ಈಗ ಅಲ್ಲಿ ಮಾರುಕಟ್ಟೆ ಮಾಡೋರು ಮಹಾರಾಷ್ಟ್ರಕ್ಕೆ ಅವ್ರು ಇದು ಮಾಡ್ಬೋದು ಅಲ್ಲೇ ಅವರು ಇಲ್ಲಿ ಕಳಿಸ್ಬೋದು, ಅವರು ಇಲ್ಲಿ ಕಳಿಸ್ಬೋದು. ಮತ್ತು ನಾಂದೇಡು ಆ ಸೈಡ್ ಎಲ್ಲ ಮಾರ್ಕೆಟ್ ಇದೆ ಸರ್. ಮಹಾರಾಷ್ಟ್ರದಲ್ಲಿ ಮಾರ್ಕೆಟ್ ಇದೆ, ಹೈದರಾಬಾದ್ ಕೂಡ ಮಾರ್ಕೆಟ್ ಇದೆ. ಅಲ್ಲಿ ಹೈದರಾಬಾದ್ ಭಾಳ ಅಂದ್ರೆ 100 ಕಿಲೋಮೀಟರ್ ಅಂತರದಲ್ಲಿ ಇರೋದ್ರೆ ಅಲ್ಲೂ ಕೂಡ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಸರ್. ಈ ನುಗ್ಗೇಗಾಲಿ, ವಿಳ್ಯದೆಲೆ ಸಿಕ್ಕಾಪಟ್ಟೆ ಟ್ರಾನ್ಸ್ಪೋರ್ಟೇಷನ್ ಆ ಕಡೆ ಇದೆ ಸರ್. ನಮ್ಮ ಮೇಲೆ ಹೈದರಾಬಾದ್ಗೆ ಹೋಗುತ್ತೀರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ.
ಜಗತ್ತಿನ ಅತಿದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40 ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ 5 ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ ಸಿಂಗಲ್ ಫೇಸ್ ಮನೆ ವಿದ್ಯುತ್ ಗಂಟೆಗೆ 120 ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್, ಈಗ ನಾನು ಬೆಳಿಬೇಕು ಅಂತ ಈಗ ಅನ್ಕೊಂಡೆ ಸರ್. ಇವಾಗ ಅನ್ಕೊಂಡ್ಮೇಲೆ ಫಸ್ಟ್ ನಾನು ಪಾಲಿ ಹೌಸ್ ಮಾಡ್ತೀನಿ ಅಂತ ಹೊರಡ್ತೀನಿ. ಈಗ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಸರ್. ಈಗ ಒಂದು ಅರ್ಧ ಎಕರೆ ಮಾಡಿದ್ರೆ ಸಾಕು ಅನ್ಸತ್ತಾ ಅಥವಾ ಫಸ್ಟ್ 1 ಎಕರೆಗೆ ಹೋಗುತ್ತೆ ಸರ್ ಡೈರೆಕ್ಟಾಗಿ? ಫಸ್ಟ್ ಒಂದು ಅರ್ಧ ಎಕರೆ ಆದ್ರೆ ಭಾಳ ಆಯ್ತು ಸರ್. 10 ಗುಂಟೆಯಿಂದ ಹೋದ್ರೂ ಏನು ತೊಂದರೆ ಇಲ್ಲ. 10 ಗುಂಟೆಯಿಂದ ಫಸ್ಟ್ ಮಾಡ್ಬೇಕು ಸರ್. ಓಕೆ. ಈಗ ನೀವು ಮಾಡಿಸಿರೋ ಪಾಲಿಯೋ ಸಬ್ಸಿಡಿಯಲ್ಲಿ ಮಾಡಿಸಿದ್ದ? ಹಾಂ, ಸಬ್ಸಿಡಿಯಲ್ಲಿ ಮಾಡಿಸಿ. ಇದು ಹೆಂಗೆ ಸರ್? ಹೆಂಗೆ ಅಪ್ರೋಚ್ ಮಾಡಿದ್ರಿ? ಏನು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡಿಂದ ಇದೆಯಾ ಅಥವಾ ನಮ್ಮ ಸಬ್ಸಿಡಿ ಹೆಂಗೆ? ತೋಟಗಾರಿಕೆ ಇಲಾಖೆಯಿಂದ ಸರ್. ಅವ್ರಿಗೆ ನಾವು ಹೇಳಿದ್ವಿ ರೀ, ಅರ್ಜಿ ಆಹ್ವಾನ ಮಾಡಿದ್ರು ಲಾಟ್ರಿ ಮುಖಾಂತರ. ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅರ್ಜಿ ಬರ್ತವೆ. ಲಾಟ್ರಿ ಮುಖಾಂತರ ನಮ್ಮದು ಫಲಾನುಭವಿಗೆ ಆಯ್ಕೆ ಮಾಡ್ತಾರೆ ರೀ. ಅಲ್ಲಿ ಒಂದು 10 ಗುಂಟೆಗೆ ಅಥವಾ 1,000 ಚದರ ಮೀಟರ್ಗೆ ಒಂದು 4,50,000 60,000 ಈ ಥರ ಇವ್ರು ಸಬ್ಸಿಡಿ ಕೊಡ್ತಾರೆ. ಈಗ 50% ಅದು ಒಂದು 9 ಲಕ್ಷ ಎಲ್ಲ ಖರ್ಚು ಬರ್ಬೋದು. 9 ಲಕ್ಷದಲ್ಲಿ ಅವ್ರು 50% ನಮ್ಗೆ ಕೊಡ್ತಾರೆ. 4.25 ಲಕ್ಷದಲ್ಲಿ ನಾವು ಪಾಲಿ ಹೌಸ್ ನಿರ್ಮಾಣ ಮೊದಲಿಗೆ ಮಾಡ್ಕೋಬೇಕು ಸರ್. ಸರ್, ಈಗ ಫಸ್ಟ್ ಪ್ರೊಸೀಜರ್ ಹೆಂಗೆ? ಅವರು ಈಗ ನೀವು ಹೆಸರು ಕೊಡ್ತೀರಿ ನನಗೆ, ಹಿಂಗೆ ಒಂದು ಬೇಕಾಗಿದೆ ಸಬ್ಸಿಡಿ, ಪಾಲಿ ಹೌಸ್ ಕಟ್ತಾ ಇದ್ದೀನಿ 10 ಗುಂಟೆಯಲ್ಲಿ ಅಂತೇಳಿ ನೀವೊಂದು ಲೆಟರ್ ಕೊಡ್ತೀರ ಅವ್ರಿಗೆ. ಅವ್ರ ಫಾರ್ಮ್ಸ್ ಇರುತ್ತೆ, ಅಲ್ಲಿ ಕೊಡ್ತೀರ. ನೀವು ಕೊಟ್ಟಾದ್ಮೇಲೆ ಲಾಟ್ರಿ ಸಿಸ್ಟಮಲ್ಲಿ ಎತ್ತುತ್ತಾರೆ. ಈಗ ನಿಮ್ಮ ಹೆಸರು ಬಂತು ಲಾಟ್ರಿ ಬಂದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ? ಬ್ಯಾಂಕಿಗೆ ನೆಕ್ಸ್ಟ್ ಯಾರು ದುಡ್ಡಿದ್ರೆ ಸ್ವಂತ ಮಾಡ್ಕೋಬೋದು ಸರ್. ಕಾಂಟ್ಯಾಕ್ಟರ್ನು ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಸಬ್ಸಿಡಿ ನೇರವಾಗಿಪ್ಪ ನಿನಗೆ ನಾವು ತೆಗೆದು ಕೊಡ್ತೀವಿ, ನಾವು ಜಮಾ ಮಾಡ್ತೀವಿ, ವಿಶ್ವಾಸ ಇತ್ತಂದ್ರೆ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ 9 ಲಕ್ಷ ಅವಂಗೆಲ್ಲ ಕೊಟ್ಬಿಟ್ಟು ಆಮೇಲೆ ನಾವು ಸಬ್ಸಿಡಿಗೆ ಅಪ್ಲೈ ಅಂತೂ ಮಾಡಿರ್ತೀವಲ್ಲ ರೀ. ಅದಕ್ಕೆ ನಾವು ಸಂಬಂಧಪಟ್ಟ ದಾಖಲೆಗಳು ಕೊಡ್ಬೇಕು. ಖಾತೆ ಓದ್ತಾರ, ಹಿಡುವಳಿ, ಚೆಕ್ ಬಂದಿ ಎಲ್ಲ ಇದನ್ನೆಲ್ಲ ಕೊಟ್ಟರೆ ನಮ್ದು ಜಮೀನು ಏನೇನು ಇದಾವ್ರಲ್ಲ ಅವ್ರು ಬಂದು ಚೆಕ್ ಮಾಡ್ತಾರೆ, ಬಂದು ನೋಡ್ಕೊಂಡು ಬಿಡ್ತಾರೆ. ಇಂಥ ಹಿಂಗೆ ಆದ್ಮ್ಯಾಗ ನಾವು ಕಾಂಟ್ಯಾಕ್ಟರ್ನ ಭೇಟಿ ಮಾಡೋದ್ರಿ. ಅವ್ನು ಭೇಟಿ ಆದ್ಮ್ಯಾಗ ಒಂದು ಕೊಟೇಶನ್ ಕೊಡ್ತಾರೆ ನಮ್ಗೆ. ಕೊಟೇಶನ್ ಕೊಟ್ಟ ಮ್ಯಾಗ ಮತ್ತೆ ನಾವು ಭಾಳಷ್ಟು ಒಂದು 3-4 ಜನನ ಕಾಂಟ್ಯಾಕ್ಟ್ ಮಾಡಿರ್ತೀವಿ ರೀ. ಯಾರು ಒಂದು 9 ಲಕ್ಷ ಕೊಟ್ಟಿರ್ತಾರೋ, ಯಾರು 8,50,000 ಕೊಟ್ಟಿರ್ತಾರೋ, 8,80,000 ಕೊಟ್ಟಿರ್ತಾರೆ. ಬಟ್ ಕರೆ ನಾವು ಮಟ್ಟಲ್ಲಿ ಯಾವ ರೂಪದಾಗ ಐತಿ, ನಮಗೆ ಕ್ವಾಲಿಟಿ ಬೇಕಲ್ರಿ, ಥಿಕ್ನೆಸ್ ಯಾರು ಚೆನ್ನಾಗಿದೆ ಅಲ್ರಿ, ಅದನ್ನ ನಾವು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅವಂಗೆ ನಾವು ಪೇ ಮಾಡೋದ್ರಿ. ಪೇ ಮಾಡಿದ್ಮ್ಯಾಗ ಅವ್ನು ಬಂದು ಏನು ಮಾಡ್ತಾರೆ, ಮೊದಲೆಲ್ಲ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ್ಮೇಲೆ 1 ಮಂತ್ ಎಲ್ಲ ಹತ್ತೈತ್ರಿ. ಮಂತ್ ಆದ್ಮ್ಯಾಗ ನಮ್ಮ ಆಟೋಮೆಟಿಕ್ 1 ಮಂತ್ ಆದ್ಮ್ಯಾಗ ನಾವು ಡಾಕ್ಯುಮೆಂಟ್ ಎಲ್ಲ ಪ್ರೊಸೆಸ್ ಆಗಿರ್ತಾವೆ ರೀ. ಆ ಪ್ರೊಸೆಸ್ ಆದ್ಮ್ಯಾಗ ನಮ್ಗೆ ಅಕೌಂಟಿಗೆ ನಮ್ಮ ನೇರವಾಗಿ ಖಾತೆಗೆ ದುಡ್ಡು ಜಮಾ ಆಗ್ತೈತೆ ರೀ. ಇಲ್ಲ ಸರ್, 1 ಟೈಮಲ್ಲಿ ಬರುತ್ತೆ ರೀ. ಅದು ಯಾವಾಗ ನಮ್ದೆಲ್ಲ ಸ್ಟ್ರಕ್ಚರ್ ರೆಡಿ ಆದ್ಮೇಲೆ ಅವ್ರು ಬಂದು ಫೋಟೋ ಹೋಗ್ಬೇಕು. ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ನಮ್ಗೆ ದುಡ್ಡು ಬಂದು ಜಮಾ ಆಗ್ತೈತೆ. ಓಕೆ ಸರ್, ಈಗ ನೀವು ಕಾಂಟ್ರಾಕ್ಟರಿಗೆ ಕೊಟ್ಟು ಮಾಡಿಸಿದ್ದ ಅಥವಾ ಹೆಂಗಿದು? ನಾವು ಕಾಂಟ್ಯಾಕ್ಟ್ ಕೊಟ್ಟಿದ್ರು ಸರ್. ಮಹಾರಾಷ್ಟ್ರದವ್ರು ಇದ್ರು ರೀ, ಅವ್ರು ಕಾಂಟ್ಯಾಕ್ಟ್ ಅದು ಕೊಟ್ಟಿದ್ದು. ನಾವೇನು ಮಾಡಿದ್ವಿ, ಅವ್ರಿಗೆ 4.25 ಲಕ್ಷ ರೂಪಾಯಿ ಕೊಟ್ಟಿದ್ದು. ಅವ್ರು 4.25 ಲಕ್ಷ ರೂಪಾಯಿ ಅವರಿಗೆ ನಾವು ನಮ್ಮ ನೇರವಾಗಿ ಖಾತೆ ಹಣ ಏನು ಬಂದು ಜಮಾ ಆಗಿತ್ತು ಅದನ್ನು ನಾವು ಪ್ರಾಮಾಣಿಕವಾಗಿ ಅವ್ರಿಗೆ ನಾವು ಮುಟ್ಸಿಬಿಟ್ಟು.
ಸರ್ ಈಗ ನಿಮ್ಮದು ಏನು ಕ್ವಾಲಿಟಿ ಮೆಟೀರಿಯಲ್ ಇದೆ ಸರ್ ಇದು ಒಂದು ಇದರಿಂದ ಹೇಳಿ ಸರ್, ಒಳಗಡೆ ಸಪೋರ್ಟಿಂಗ್ ಸ್ಟ್ರಕ್ಚರಿಂದ ಗಟ್ರದ್ದು, ಆಮೇಲೆ ನಿಮ್ಮದು ಥಿಕ್ನೆಸ್ ಶೀಟ್ ನಾವು ಈ ಪಾಲಿಹೌಸ್ ಬಂದ್ಬಿಟ್ರೆ ಒಂದು ಆಯ್ಕೆ ಮಾಡೋದು ಭಾಳಷ್ಟು ಇದೈತ್ರಿ. ಯಾಕಂದ್ರೆ ಭಾಳಷ್ಟು ಕಂಪನಿಯಾಗಿ ಅವು ಸೀಟ್ ಎಲ್ಲ ಸರಿ ಹಾಕಂಗಿಲ್ಲ. ಹಿಂಗಾಗಿ ನಾವೇನು ಮಾಡಿದ್ವಿ, ಏನು ಮಾಡಿದ್ರು ಕ್ವಾಲಿಟಿ ಸ್ವಲ್ಪ ಮಾಡ್ಕೋದತ್ತಂದ ಅವು ಟಾಟಾ ಅದು ನಮ್ಮ GI ಪೈಪ್ ಎಲ್ಲ ರೀ, ಅವು ಹೆವಿ ಇದ್ದು ಅವನ್ನೆಲ್ಲ ನಮ್ಗೆ ಹಾಕಬೇಕು. ನಮ್ಗೆ ಸ್ಟ್ರಕ್ಚರ್ ಮತ್ತೊಂದು ನಾವು ಎಲ್ಲಿ ಇಡೋತೀವಿ ರೀ, 12 ಫೂಟ್ ಸ್ಟ್ರಕ್ಚರ್ ಒಂದು ಬರುತ್ತೆ ರೀ, ಮತ್ತು 14 ಫೂಟ್ 14.25 ಫೂಟ್ ಅಂತ ಸ್ಟ್ರಕ್ಚರ್ ಬರುತ್ತೆ ರೀ. ನಮ್ಮ ಪಾಲಿಹೌಸ್ಗೆ ಹೆಂಗೆ ಬೇಕು ರೀ, ಈ ನಮ್ಮ ವೀಳ್ಯದೆಲೆ ಬೆಳೆಯೋಕೆ ನಮ್ಗೆ 14 ಫೂಟ್ ಎಷ್ಟು ಜಾಸ್ತಿ ಹೈಟ್ ಇರುತ್ತಲ್ಲ ರೀ, ಅದನ್ನು ನಾವು ಮೊದಲಂತೂ ಎಡವಿದ್ದು, ಆಮೇಲೆ ನಾವೆಲ್ಲ ಸರಿಪಡಿಸ್ಕೊಂಡ್ರದ ಅದಕ್ಕೆ 14.25 ಫೂಟದ ನಾವು ಸ್ಟ್ರಕ್ಚರ್ ನಮಗೆ ಬೇಕು ಅಂತಂದು ಅವ್ರಿಗೆ ನಾವು ಇದು ಮಾಡಿದ್ರಿ. ಯಾಕಂದ್ರೆ 14 ಫೂಟ್ದು ಒಂದು ಸ್ಟ್ಯಾಂಡರ್ಡ್, ಅದಕ್ಕಿಂತ ಹೈಟ್ ಆದರೆ ಇಲ್ಲ ಅದಕ್ಕೆ ಗಾಳಿಯಲ್ಲಿ ತಡೆಯಲ್ರಿ ಅದು. ಅದಕ್ಕೆ ಆಮೇಲೆ ಇಳಿಸೋದು ಕಷ್ಟ, ಸಿಂಬಿ ಇಳಿಸ್ತೀವಲ್ಲ ಸರ್ ವರ್ಷಕ್ಕೆ 14.25 ಫೂಟ್ ಏನಿದೆ ಕರೆಕ್ಟ್ ಐತ್ರಿ ಅದ. ಇಂಥ ಅದಾದ್ಮ್ಯಾಗ ರೀ ಗಟ್ರಿ ಭೀ ಭಾಳಷ್ಟು ಅದ್ರ ಮುಖ್ಯ ರೀ. ಯಾಕಂದ್ರೆ ಈಗ ಜಂಗ್ ತಿಂತವ್ರು, ಸಣ್ಣ ತಿಳು ಪತ್ರೆ ಹಾಕಿದಂದ್ರೆ ಜಂಗ್ ತಿಂತಾವೆ. ಅದಕ್ಕೆ ನಾವು ಹೆವಿ ನೀವು ಪತ್ರಾಸ್ ಯೂಸ್ ಮಾಡಬೇಕು. ಯಾಕಂದ್ರೆ ಮಳೆ ಜಾಸ್ತಿ ಕಡೆ ಇರೋದ್ರಿಂದ ಪತ್ರೆಗೆ ತೂತು ಬಿದ್ದ ನೀರು ಮತ್ತೆ ಬರಕೈತೆ ಅಂದ್ರೆ ಅಲ್ಲೆಲ್ಲ ಪಾಲಿಹೌಸ್ ಫೇಲ್ಯೂರ್ ಆಗ್ತೈತೆ ಅಂತ ಅದನ್ನೊಂದು ರೀ. ಮತ್ತು ಎಲ್ಲರ ಮುಖ್ಯವಾದ್ರಿಂದ ಪೇಪರ್ ಸೆಡ್ನೆಟ್, ಒಳಗಿನ ಸೆಡ್ನೆಟು ಪೇಪರ್ ಯಾವುದಪ್ಪ ಅಂದ್ರೆ ನಾವು ಭಾಳಷ್ಟು ಈಗ ಒಂದು ಪೇಪರ್ ಅಗ್ರಿ ಪ್ಲಾಸ್ಟ್ ಅಂತ ಐತ್ರಿ. ಅದ ಭಾಳ ಗೆನೆಗಾರದ ಕಂಪನಿ ಐತ್ರಿ, ಅದನ್ನು ನಾವು ಯೂಸ್ ಮಾಡಕ್ಕೆ ಹೇಳಿದ್ರಿ. ಭಾಳ ಕಂಪನಿ ಥಿಕ್ನೆಸ್ 200 GSM ಸರ್, 200 GSM 200 ಗ್ರಾಮ್ ಸ್ಕ್ವೇರ್ ಮೀಟರ್. ಅದೇನು ಗೌರ್ಮೆಂಟ್ ಒಂದು GGRC ರೇಟ್ ಇದೆಯಲ್ರಿ, ಆ ರೇಟ್ ಪ್ರಕಾರ ಮತ್ತು ಆ ಕ್ವಾಲಿಟಿ ನಮ್ಗೆ ಇರ್ಬೇಕಂತ ನಾವು ಮಾಡಿದ್ದೀವಿ ಸರ್. ಹಿಂಗಾಗಿ ಅದೆಲ್ಲ ಪಾಲಿಹೌಸ್ ಸ್ಟ್ರಕ್ಚರ್ ಮಾಡಿಕೊಟ್ಟಾಗ ಹಂಗೆ ಮುಂದಿನ ನಮ್ಮ ಪ್ರೊಸೆಸ್ ಚಾಲು ಆಗ್ತದೆ. ಓಕೆ ಸರ್, ಈಗ ಪಾಲಿಹೌಸ್ ನೀವು ಫಸ್ಟ್ ಮಾಡಬೇಕಾದ್ರೆ ಇದ್ರ ಜಾಗ ಆಯ್ಕೆ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ಲ, ಯಾಕಂದ್ರೆ ಏರದಿಬ್ಬದಲ್ಲಿ ಮಾಡಕ್ ಬರಲ್ಲ, ಸಮತಟ್ಟಾದ ಪ್ರದೇಶದಲ್ಲಿ ಮಾಡಬೇಕು. ಆ ನಿಟ್ಟಿನಲ್ಲಿ ಈಗ ಪೂರ್ವ ಪಶ್ಚಿಮನೇ ಡೋರ್ ಇರಬೇಕು, ಹಿಂಗೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾಗ ಹಂಗೋ ಮಾಡ್ಬೇಕು. ದಕ್ಷಿಣ ಉತ್ತರ ಗಟ್ರ ಇರಬೇಕು, ದಕ್ಷಿಣ ಉತ್ತರ ಗಟ್ರ ಇರಬೇಕು, ಪೂರ್ವ ಪಶ್ಚಿಮ ಇಲ್ಲಿ ಡೋರ್ ಇರಬೇಕು. ಹಂಗೆ ಹೇಳಿದಾಗ ನಾವು ಅದನ್ನ ಏನು ಭಾಳ ತಲೆ ಕೆಡಿಸ್ಕೊಳ್ಳಿಲ್ಲ, ಅವರು ಅದನ್ನ ಗೈಡ್ ಮಾಡಿರಿ, ಅದನ್ನು ಮಾಡಿಕೊಟ್ರು. ಓಕೆ ಸರ್. ಸರ್, ಈಗ ಇಷ್ಟೆಲ್ಲ ನೀವು ಬಹಳ ವರ್ಷದಿಂದ ಮಾಡ್ತಾ ಇದ್ದೀರಲ್ಲ ಸರ್, ನೀವು ಯಾರಿಗಾದ್ರೂ ಟ್ರೈನಿಂಗ್ ಕೊಟ್ಟಿದ್ದೀರಾ ಅಥವಾ ನಿಮ್ಮ ಹತ್ರ ಬಂದು ಎಷ್ಟು ಜನ ಮಾಹಿತಿ ತೊಗೊಂಡಿದ್ದಾರೆ ಸರ್? ಸುಮಾರು ಜನ ನಮ್ಮ ಊರಲ್ಲೇ ನಾವು ಒಂದು ಫ್ರೆಂಡ್ ಸರ್ಕಲ್ 5-6 ಜನ ಇದ್ದು. ನಾವು ಮೊದಲಿಗೆ ಮೊದಲನೇ ವರ್ಷ ಒಂದು 5-6 ಜನ ಮೊದಲಿದ್ದಲ್ರಿ. ಫಸ್ಟ್ ವರ್ಷದಿಂದ 10 ಗುಂಟೆ ಹಾಕಿದ್ವು, ಆಮೇಲೆ ಮತ್ತು ಒಂದು 5-6 ಜನ ಮಾಡ್ಕೊಂಡಿದ್ವಿ. ಆಮೇಲೆ ಏನಾಯ್ತು ರೀ, ಒಮ್ಮೆ ಸಬ್ಸಿಡಿ ಅಂತೂ ಕೊಡಂಗಿಲ್ಲ. ನಾವು ಒಂದು ಇದು ಮಾಡಿದ್ದು ಮಾದರಿಯಾಗಿ ಮಾಡಿ ತೋರಿಸಿದ್ವಿ ರೀ. ಹಿಂಗಾಗಿ ಬೆಂಗಳೂರು ತಕ್ಕ ಅದೆಲ್ಲ ಹೋಯ್ತು ರೀ. ಆದ್ಮ್ಯಾಗ ಅವ್ರಿಗೆ ನಮಗೆ ಇಂಥ ಊರಾಗ ಡೆಪ್ಯೂಟಿ ಡೈರೆಕ್ಟರ್ ಹಾರ್ಟಿಕಲ್ಚರ್ ಅವ್ರನ್ನೂ ಕೇಳ್ಕೊಂಡು ರೀ, ನಮ್ಮ ಊರಾಗ ರೈತರಿಗೆ ಪಾಲಿಹೌಸ್ ಭಾಳ ಅವಶ್ಯಕತೆ ಐತ್ರಿ, ಮತ್ತು ನೀವು ಮಾಡಿಕೊಡ್ರಿ, ಮತ್ತು ಹೆಚ್ಚಿಗೆ ಪ್ರಮಾಣದಲ್ಲಿ ಬೇಕಾಗಿದ್ದಾವೆ ಅರ್ಜಿಗಳು ಭಾಳಷ್ಟು ಇದ್ವು ರೀ. ನೀವು ಲಾಟ್ರಿ ಸಿಸ್ಟಮ್ ಏನು ಮಾಡಬೇಡ್ರಿ ಅಂತಂದ್ಮ್ಯಾಗ ಬೆಂಗಳೂರು ತಕ್ಕ ಅದನ್ನೆಲ್ಲ ಒಂದು ವಿಡಿಯೋಸ ಮತ್ತು ಈ ಫೋಟೋ ಹಿಂಗೆ ವಿಳ್ಯದೆಲೆ ಬತ್ತಲ್ಲ, ಇದು ಭಾರತ ದೇಶದಾಗ ಎಲ್ಲಿಲ್ಲ ಇತ್ತು, ಮತ್ತು ಇಲ್ಲಿ ಶಿರ್ಗಾಂವದಾಗ ಮಾಡಿರಲ್ಲ ಅಂತಂದ ಒಂದು ಕ್ರಾಂತಿ ಆದಂಗೆ ಐತ್ರಿ. ಅವಾಗ ಏನು ಮಾಡ್ರಿ, ನಮ್ಗೆ ಪಾಲಿಹೌಸ್ ಮೊದಲನೇ ವರ್ಷ 21 ಸ್ಯಾಂಕ್ಷನ್ ಮಾಡಿಕೊಟ್ರು ನಮ್ಮ ಊರಲ್ಲಿ. ಓಕೆ, 21 ಪಾಲಿಹೌಸ್ 21 ಪಾಲಿಹೌಸ್ ಸ್ಯಾಂಕ್ಷನ್ ಮಾಡಿಕೊಟ್ರು. ಮತ್ತು ಮರುವರ್ಷ ಇದನ್ನು ಜನ ಮತ್ತಷ್ಟು ನೋಡಿ ಅವರು ಆಸಕ್ತಿ ತುಂಬಿದ ಮ್ಯಾಗ ಅವ್ರು ಮತ್ತೊಂದು 19 ಪಾಲಿಹೌಸ್ ಮತ್ತಷ್ಟು ನಮಗೆ ಸಹಾಯಧನ. ಈ ಒಂದು ಸಣ್ಣ ಹಳ್ಳಿಲೇ ಇಷ್ಟು ಪಾಲಿಹೌಸ್ ಹೌದು ಸುಮಾರು. ಮತ್ತು ಇದೆಲ್ಲ ಮುಗಿದ ಮ್ಯಾಗ ಸ್ವಂತನೂ ಕೂಡ ಮಾಡ್ಕೊಂಡ್ರು. ಹಿಂಗಾಗಿ ನಾವು ಸುಮಾರು ಒಂದು 60ರಿಂದ 65 ಪಾಲಿಹೌಸ್ ನಮ್ಮ ಶಿರ್ಗಾಂವ್ ಗ್ರಾಮದಲ್ಲಿ ಇದ್ದವರು. ಓಕೆ, ಆ ರೀತಿ ರೆವಲ್ಯೂಷನ್ ಕ್ರಾಂತಿ ಆಗಿದೆ ಸರ್. ಓಕೆ ಸರ್, ಈಗ ನಾವು ಪಾಲಿಹೌಸ್ ಎಲ್ಲ ನಿರ್ಮಾಣ ಮಾಡಿದ್ವಿ ಸರ್. ಈಗ ನಮ್ದು ಒಳಗಡೆ ಸರ್, ನೀವಂತೂ ಸಪೋರ್ಟಿಂಗ್ ಬಿದಿರು ಹಾಕಿದ್ದೀರಾ, ಅದು ಮೊದಲೇ ಹಾಕಿಬಿಡ್ತೀರಾ ಅಥವಾ ಮೊದಲು ಬಳ್ಳಿ ನಡ್ತೀರಾ? ಮೊದಲು ಏನು ಮಾಡ್ಬೇಕ್ರಿ, ನಾವು ಭೂಮಿ ಸಿದ್ಧತೆ ಮಾಡಿ ರೆಂಟೆ ಕುಂಟೆ ಹೊಡೆದ್ರಿ. ಅದಕ್ಕೆ ಒಂದು 10 ಗುಂಟೆಗೆ ಸುಮಾರು ಇಲ್ಲಂದ್ರೂ ಒಂದು 7ರಿಂದ 8 ಡಬ್ಬಿ ಟ್ರ್ಯಾಕ್ಟರ್ ಗೊಬ್ಬರ ಅಲ್ಲಿ ಹಾಕ್ಬೇಕು ರೀ. ಹಿಂಗಾಗಿ ಮತ್ತು ರುಟ್ರ್ ಎಲ್ಲ ಮಾಡಬೇಕು. ರುಟ್ರ್ ಮಾಡಿ ಕೈಯಿಂದ 4 ಫುಟ್ 4 ಇಂಚದಂತೆ ಅದನ್ನು ಬದು ನಿರ್ಮಾಣ ಮಾಡ್ಕೋಬೇಕು ರೀ. ಬದು ನಿರ್ಮಾಣ ಮಾಡಿದ ಮೇಲೆ ಅದ್ರ ಮೇಲೆ ನಾವು ಡ್ರಿಪ್ ಹಾಸ್ಬೇಕು. ಡ್ರಿಪ್ ಹಾಸಿನ ನೆನೆಸ್ಬೇಕು. ನೆನೆಸಿದ ಮೇಲೆ ಬಿದಿರು ಬಾಂಬು ಅದನ್ನ ನಾವು ತಂದು ಅದನ್ನು 2 ಫೂಟದಂತೆ ಅದು ನಾವು ನೆಡಬೇಕು. ಅದಾದಮೇಲೆ ನಾವು ಬಳ್ಳಿ ಹಚ್ಚಕ್ಕೆ ರೆಡಿ ಆಗುತ್ತೆ. ಸಾಲದಿಂದ ಸಾಲಿಗೆ 4 ಫೂಟಿಂದ 4 ಇಂಚ್ ರೀ. ಮತ್ತು ಬಳ್ಳಿಯಿಂದ ಬಳ್ಳಿಗೆ 2 ಫೂಟು, 2 ಸ್ವಲ್ಪ 2 ಇಂಚ್ ಯಾರು ಕಮ್ಮಿ ಇಡ್ತಾವ್ರಿ, 2 ಫೂಟ್ ಇಡ್ತಾರೆ ರೀ. 21 ಇಂಚಿಂದ 24 ಇಂಚ್ವರೆಗೆ ನಾವು ಯಾವುದು ಅಡ್ಜಸ್ಟ್ ಮಾಡ್ಕೋಬೋದು ಸಾಕು. ಸರ್, ಇದು ಈಗ ನೀವು ಇಲ್ಲಿ ಇದು
ಎಷ್ಟು 35 ಕ್ವಿಂಟಲ್ ಇದೆ ಅಲ್ಲ ಸರ್ ಇದು? ಹಾಂ, ಇಲ್ಲಿ ಒಂದು ಪಾಲಿಯೋಸ್ ಎಷ್ಟು ಗುಂಟೆ ಇದೆ ಸರ್? ಇದು 15 ಗುಂಟೆ ಇದೆ ರೀ. 15 ಗುಂಟೆಯಲ್ಲಿ ಎಷ್ಟು ಬಿದಿರು ಬಡಿಗೆ ಆಗಿದೆ ಸರ್? 10 ಗುಂಟೆಯಲ್ಲಿ ಸುಮಾರು ಒಂದು 1100 ಬಿದಿರ ಬಾಂಬು ಹತ್ತವ್ರಿ. 1100 ಬಿದಿರ ಬಾಂಬು, 1100 ಬಳ್ಳಿ ರೀ. ಹಾಂ, 1100 ನಮ್ಮ ಸುಮಾರು ಈಗ 1600 ಇಲ್ಲಿ ಬಿದಿರ ಬಾಂಬು ಹತ್ತವ್ರು. ಹಾಂ, ಈಗ ಅದು ಎಷ್ಟು ಕಾಸ್ಟ್ ಆಯ್ತು ಸರ್ ನಿಮಗೆ? ಯಾಕಂದ್ರೆ ಇದು ಪರ್ಮನೆಂಟ್ ಅಲ್ಲ, ಭಾಳ ವರ್ಷ ತಡಿಬೇಕಲ್ಲ. ಆದರೆ ಈಗ ಸೆಲೆಕ್ಷನ್ ಹೆಂಗೆ ಮಾಡೋದು ಅಂತ ಬಿದ್ರದ್ರಿ ಅದು ಸುಮಾರು ಒಂದು 30 mm ರೇ ಇರ್ಬೇಕು ರೀ. 30 mm ಮತ್ತು ಉದ್ದ 16 ಫೂಟ್ ಇರ್ಬೇಕು ರೀ. 16 ಫೂಟಲ್ಲಿ ನಾವು ಕಟ್ಟಿಂಗ್ ಬೇರೆ ಮಾಡಿರ್ತೇವೆ ರೀ. ಹಿಂಗಾಗಿ ನಮ್ಗೆ 14.5 ಫೂಟ್ ನಾವು ತೊಗೊಂಡಿರ್ತೇವೆ ರೀ. ಆ ರೀತಿ ಆಯ್ಕೆ ಮಾಡ್ಕೋಬೇಕು ರೀ. ಸೀಸನೇಬಲ್ ಹೆಂಗೆ ಸೀಸನ್ ಇರುತ್ತಲ್ಲ ರೀ, ಅದನ್ನು ಆ ಪ್ರಕಾರ ರೇಟ್ ಹೋಗ್ತಿದ್ರಿ. ನಾವು 30ರಿಂದ 35 ರೂಪಾಯಿ ಒಂದು ಟೈಮಲ್ಲಿ ಸಿಕ್ಕಿದವ್ರಿ. 26ರಿಂದ 28 ರೂಪಾಯಿ ತನಕ ಸಿಕ್ಕಿದವ್ರು. ಹಾಂ, ಎರಡು ಅದ ರೀತಿ ಸೆಲೆಕ್ಷನ್ ಮಾಡ್ಕೋಬೇಕು ರೀ. ಸುಮಾರು ಒಂದು 10 ಗುಂಟೆಗೆ ಒಂದು 35,000 ಇಲ್ಲ 40,000 ರೂಪಾಯಿ ಬಿದಿರು ಬೇಕು. ಬಿದಿರು ನೀವು ಕಟ್ಟಿದ್ರಿ, ಅದಾದ್ಮೇಲೆ ಅವಾಗೆ ಸಪೋರ್ಟ್ ಅಂದ್ರೆ ಬಿದಿರಿಗೆ ಏನು ಮಾಡಿದ್ರೆ ಬಿದಿರ ಹಾಕಿದ ಮೇಲೆ ಮತ್ತು ಆ ಕಡೆ ಈ ಕಡೆ ತಂತಿ ಎಳ್ಕೊಬೇಕ್ರಿ. ಅದು ಒಂದ ಜೀವ ಮಾಡ್ಕೋಬೇಕ್ರಿ. ಹೊಳ್ಳಬಾರ್ದು, ಈ ಕಡೆ ಹೊಳ್ಳಬಾರ್ದು ಅಂತಂದ್ರೆ ಒಂದು ಜೀವ ಮಾಡ್ಕೊಂಡು ಬಿಟ್ಟಿರ್ತೀವಿ. ಅದು ತಾರ ಅದ್ರ GI ತಾರ ಹಾಕಿ ಎಳೆದ್ಬಿಟ್ಟಿರ್ತಾರೆ. ಒಟ್ಟ ಗಟ್ಟಿ ಕೂಡ್ಬೇಕು, ಲೈಟ್ ಕೊಡ್ಬೇಕು. ಈ ಹೆಂಗ ಬಳ್ಳಿ ಹಬ್ಬಸ್ತಾರಲ್ಲ ಹೊಲದಾಗ, ಹೆಂಗ ಗೂಟ ಜಡ್ಕೇಶನ್ ಹಂಗ ಗಟ್ಟಿ ಒಳಗೆ ಕುಂದ್ರಿಸ್ಬಿಡೋದು. ಅದು ಪರ್ಮನೆಂಟ್ ಸ್ಟ್ರಕ್ಚರ್. ಏನು 5ರಿಂದ 6 ವರ್ಷ ಅಡಿಗಾಳ ಬಡೋದು, ಏನೂ ಆಗಲ್ಲ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಭೀಮಾ ಬಂಡು ಉದ್ಗಟ್ಟಿ ಸರ್ ಅವರು ಹೇಳ್ತಾ ಇದ್ರು, ಈ ಒಂದು ಪಾಲಿ ಹೌಸು ನಾವು ಏನಕ್ಕೆ ಮಾಡಿದ್ದೀವಿ ಅಂತಂದರೆ, ಈ ಪಾಲಿ ಹೌಸ್ನಲ್ಲಿ ವಿಳ್ಯದೆಲೆನ ಮಾಡಿದ್ರೆ ವರ್ಷ ಪೂರ್ತಿ ಬೆಳೆ ತೆಗಿಬೋದು. ಈಗ ನಾವು ತೆರೆದ ಹೊಲದಲ್ಲಿ ಮಾಡೋದಾದರೆ ನಾವೇನು ಗೊಬ್ಬರಗಳನ್ನು ಹಾಕ್ತೀವಿ, ಅದಲ್ಲದೆ ಈ ಚಳಿಗಾಲದಲ್ಲಿ ಅಲ್ಲಿ ಬೆಳೆನೇ ಬರೋದಿಲ್ಲ. ಆಮೇಲೆ ರೋಗ ಕೀಟಗಳ ಸಮಸ್ಯೆ ಅಲ್ಲಿ ಜಾಸ್ತಿ ಆಗುತ್ತೆ. ನಾವೇನಲ್ಲಿ 3 ಎಕರೆ ತೆರೆದ ಹೊಲದಲ್ಲಿ ಮಾಡ್ತೀವಿ, ಪಾಲಿ ಹೌಸಲ್ಲಿ 1 ಎಕರೆ ಮಾಡಿದ್ರೆ ಸಾಕು, ಅಷ್ಟೊಂದು ಉತ್ಪನ್ನ ಇದರಲ್ಲೇ ಬರುತ್ತೆ. ಅದಲ್ಲದೆ ಅಲ್ಲಿ ತೆರೆದ ಹೊಲದಲ್ಲಾದರೆ 6 ತಿಂಗಳಲ್ಲಿ ಬೆಳೆ ಬರುತ್ತೆ, ಇಲ್ಲಾದರೆ 3 ತಿಂಗಳಲ್ಲೇ ಬೆಳೆ ಬರುತ್ತೆ. ಮತ್ತು ಕ್ವಾಲಿಟಿ, ಗುಣಮಟ್ಟ, ಆರ್ಥಿಕತೆ ಎಲ್ಲ ದೃಷ್ಟಿಯಿಂದನೂ ಪಾಲಿ ಹೌಸ್ ಬೆಸ್ಟು. ಅದರಲ್ಲೂ ಮತ್ತು ನಾವೀಗ ನುರಿತ ಆಳುಗಳಂತಂದರೆ ಇಲ್ಲಿ ನಮ್ಮ ಊರಲ್ಲೇ ಈಗ ನಾವು 300-400 ವರ್ಷಗಳಿಂದ ಮಾಡ್ತಾ ಇರೋದ್ರಿಂದ ಈ ಊರಲ್ಲಿ ಎಲ್ಲ ವಿಳ್ಯದೆಲೆ ಬೆಳೆಗಾರರಿದ್ದಾರೆ. ಹಾಗಾಗಿ ನಮ್ಗೆ ಅದರದ್ದೇನು ತೊಂದರೆ ಆಗ್ತಿಲ್ಲ. ಬೇರೆ ಭಾಗದಲ್ಲಿ ಬೆಳಿಬೇಕಾದ್ರೆ ಸ್ವಲ್ಪ ಮಾಹಿತಿ ಅಂದರೆ ಆಳುಗಳನ್ನು ಆ ಜಾಗದಲ್ಲಿ ಎಲ್ಲಿರ್ತಾರೆ ಅಂತ ಹುಡುಕಿ, ಸ್ಕಿಲ್ಡ್ ಲೇಬರ್ನ ಹುಡುಕಿ ಈ ರೀತಿ ಒಂದು ಕೃಷಿ ಮಾಡೋದು ಉತ್ತಮ ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕಲ್ಪಿಸಿಕೊಟ್ಟಂತಹ ನಮ್ಮ ಜೈನ್ ಇರಿಗೇಷನ್ನ ಬೆಳಗಾವಿ ಜಿಲ್ಲೆಯ ಮ್ಯಾನೇಜರ್ ಆಗಿರುವಂತಹ ಶ್ರೀ ಭೀಮ್ರಾನ್ ನಾಯಕ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.